ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಜೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ಕ್ಲಾಸಲ್ಲಿ ಭಾರತ ಸಂವಿಧಾನದ 3ನೇ ಭಾಗಕ್ಕೆ ರಿಲೇಟೆಡ್ ಆಗಿ ರೈಟ್ ಟು ಫ್ರೀಡಮ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಸಂವಿಧಾನದ 3ನೇ ಭಾಗ ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿದೆ. ಮೂಲಭೂತ ಹಕ್ಕುಗಳಿಗೆ ರಿಲೇಟೆಡ್ ಆಗಿರುವಂತಹ ಈ ಭಾಗದಲ್ಲಿ ನಾವು 6 ಮೂಲಭೂತ ಹಕ್ಕುಗಳಿರೋದನ್ನು ಕಾಣ್ತೀವಿ. ಪ್ರೆಸೆಂಟ್ಲಿ ಬಂದಾಗ ಅಂದರೆ ಮೂಲ ಸಂವಿಧಾನದಲ್ಲಿ ಬಂದಾಗ 7 ಮೂಲಭೂತ ಹಕ್ಕುಗಳಿದ್ದು, ಆಮೇಲೆ ಆಸ್ತಿ ಹಕ್ಕನ್ನು ಕಾನೂನು ಹಕ್ಕಾಗಿ ವರ್ಗಾಯಿಸಲಾಗುತ್ತೆ. ಹಾಗಾಗಿ ಪ್ರೆಸೆಂಟ್ಲಿ ನಾವು ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 6 ಮೂಲಭೂತ ಹಕ್ಕುಗಳನ್ನು ಕಾಣ್ತೇವೆ. ಅದರಲ್ಲಿ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿರುವಂತಹ ಆರ್ಟಿಕಲ್ 19ನಿಂದ 22ವರೆಗೂ ಇರುವಂತಹ ಏನು ಆರ್ಟಿಕಲ್ಸ್ಗಳಿದ್ದಾವಲ್ಲ, ಇವೆಲ್ಲವೂ ಕೂಡ ಸ್ವಾತಂತ್ರ್ಯದ ಹಕ್ಕಿಗೆ ರಿಲೇಟೆಡ್ ಆಗಿದ್ದಾವೆ. ಹಾಗಾದರೆ ಬನ್ನಿ, ಆರ್ಟಿಕಲ್ಸ್ ಮೂಲಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಓಕೆ, ಮೊದಲನೇದಾಗಿ ಆರ್ಟಿಕಲ್ 19 ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಫಸ್ಟ್ ಏನು ಟೈಟಲ್ ಇದೆ ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಆಲ್ರೆಡಿ ಕಾಣಿಸ್ತಾ ಇದೆ ನಿಮಗೆ, ಪ್ರೊಟೆಕ್ಷನ್ ಆಫ್ ಸರ್ಟನ್ ರೈಟ್ಸ್ ರಿಗಾರ್ಡಿಂಗ್ ಫ್ರೀಡಮ್ ಆಫ್ ಸ್ಪೀಚ್ ಅನ್ನುವಂತಹ ಒಂದು ಟೈಟಲಲ್ಲಿ ಆರ್ಟಿಕಲ್ 19 ಇರೋದು ಕಂಡುಬರುತ್ತೆ. ಆರ್ಟಿಕಲ್ 19 ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಆರ್ಟಿಕಲ್ 19ನಲ್ಲಿ ನಾವು ಮತ್ತೆ 6 ಕ್ಲಾಸ್ಗಳನ್ನು ಕೂಡ ಕಾಣ್ಬೋದು. 19 ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಹೀಗೆ ಕ್ಲಾಸ್ 6ವರೆಗೂ ಇರೋದನ್ನು ಸಹ ನಾವಿಲ್ಲಿ ಕಾಣ್ಬೋದಾಗಿದೆ. ಓಕೆ, ಈ ಎಲ್ಲ ಕ್ಲಾಸ್ಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಆರ್ಟಿಕಲ್ 19 ಅಥವಾ 19 ಕ್ಲಾಸ್ 1 ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆರ್ಟಿಕಲ್ 19ನಲ್ಲಿ 6 ಕ್ಲಾಸ್ಗಳಿದ್ದಾವಂತ ನಾನು ಹೇಳಿದೆ ನಿಮಗೆ. ಅದರಲ್ಲಿ 19 ಕ್ಲಾಸ್ 1 ಕಾಂಪಿಟೇಟಿವ್ ಎಕ್ಸಾಮಿಂದ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಅತಿ ಹೆಚ್ಚು ಬಾರಿ ಕ್ವಶನ್ಸ್ಗಳು 19 ಕ್ಲಾಸ್ 1 ಮೇಲೆ ಫೋಕಸ್ ಆಗಿ ಕೇಳೋದನ್ನು ಸಹ ನಾವು ನೋಡ್ತೇವೆ. ಹಾಗಾದರೆ ಬನ್ನಿ, 19 ಕ್ಲಾಸ್ 1 ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಏನೆಲ್ಲ ವಿಷಯಗಳನ್ನು ಒಳಗೊಂಡಿದೆ ಅನ್ನೋದನ್ನು ಫಸ್ಟ್ 1-2 ಸ್ಲೈಡಲ್ಲಿ ಜನರಲ್ ಆಗಿ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಂತರ ಅದರಲ್ಲಿರುವಂಥ ವಿಷಯ ವಸ್ತು ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ 19 ಕ್ಲಾಸ್ 1 ಮೂಲ ಸಂವಿಧಾನವನ್ನು ತೆಗೆದುಕೊಂಡಾಗ ಈ ಕ್ಲಾಸ್ ಭಾರತೀಯ ಪ್ರಜೆಗಳಿಗೆ 7 ರೀತಿಯ ಸ್ವಾತಂತ್ರ್ಯಗಳನ್ನೇ ಹಕ್ಕಾಗಿ ಅಥವಾ ಮೂಲಭೂತ ಹಕ್ಕಾಗಿ ನೀಡಿರೋದನ್ನು ನಾವು ಕಾಣ್ತೇವೆ. ಅಂದರೆ ಭಾರತ ಸಂವಿಧಾನ ಎಷ್ಟು ವಿಶೇಷವಾದದ್ದು ಅಂದರೆ ತನ್ನ ಪ್ರಜೆಗಳಿಗೆ ಕೆಲವೊಂದು ಸ್ವಾತಂತ್ರ್ಯಗಳನ್ನೇ ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. 19 ಕ್ಲಾಸ್ 1 ಇದಕ್ಕೆ ರಿಲೇಟೆಡ್ ಆಗಿರೋದು. ಮೂಲ ಸಂವಿಧಾನದಲ್ಲಿ ನಾವು ನೋಡಿದಾಗ ಆರ್ಟಿಕಲ್ 19 ಅಥವಾ 19 ಕ್ಲಾಸ್ 1ರಲ್ಲಿ 7 ಬಗೆಯ ಸ್ವಾತಂತ್ರ್ಯಗಳನ್ನೇ ತನ್ನ ಪ್ರಜೆಗಳಿಗೆ ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಆದರೆ ಇದರಲ್ಲಿ ಒಂದು ಸ್ವಾತಂತ್ರ್ಯ ಅಂದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಎಫಲ್ಲಿರುವಂತಹ ಆಸ್ತಿ ಹಕ್ಕಿಗೆ ರಿಲೇಟೆಡ್ ಆಗಿರುವಂಥ ಒಂದು ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯದ ಹಕ್ಕನ್ನು 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರದ್ದುಪಡಿಸಿರೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಪ್ರೆಸೆಂಟ್ಲಿ ಆರ್ಟಿಕಲ್ 19 ಅಥವಾ 19 ಕ್ಲಾಸ್ 1 ಅಂತ ಕೂಡ ಹೇಳ್ತೇವೆ ನಾವು. 19 ಕ್ಲಾಸ್ 1ರಲ್ಲಿ 6 ಬಗೆಯ ಸ್ವಾತಂತ್ರ್ಯಗಳಿರೋದು ಕಂಡುಬರುತ್ತೆ. ಬೇಸಿಕ್ ಆಗಿ ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ 3rd ಪಾಯಿಂಟ್ ಮೇಲೆ ಫೋಕಸ್ ಮಾಡಿರೋದು ಕಂಡುಬರುತ್ತೆ. ಅಂದರೆ 19ನೇ ವಿಧಿ ಭಾರತೀಯ ಪ್ರಜೆಗಳಿಗೆ ಎಷ್ಟು ಬಗೆಯ ಸ್ವಾತಂತ್ರ್ಯಗಳನ್ನು ನೀಡಿದೆ ಅಂತ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಮೂಲ ಸಂವಿಧಾನದಲ್ಲಿ ಬಂದಾಗ 19ನೇ ವಿಧಿ ಎಷ್ಟು ಬಗೆಯ ಸ್ವಾತಂತ್ರ್ಯಗಳನ್ನು ನೀಡಿತ್ತು ಅಂತ ಕೂಡ ಕೇಳಿದ್ದಾರೆ. ಮತ್ತು ಆಸ್ತಿ ಹಕ್ಕಿಗೆ ರಿಲೇಟೆಡ್ ಆಗಿರುವಂಥ ಒಂದು ಸ್ವಾತಂತ್ರ್ಯದ ಹಕ್ಕನ್ನು ನಾವು ಕ್ಲಾಸಲ್ಲಿ ಕಾಣ್ತೇವಲ್ಲ ಅಥವಾ ಸಬ್ ಕ್ಲಾಸಲ್ಲಿ ಕೂಡ ಹೇಳ್ಬೋದು ಬೇಕಾದರೆ, ಇದನ್ನು ಎಫ್ ಅನ್ನೋದೊಂದು ಸಬ್ ಕ್ಲಾಸ್ ಇದರಲ್ಲಿ ಬಂದಾಗ ಯಾವ ತಿದ್ದುಪಡಿಯ ಮೂಲಕ ರದ್ದುಪಡಿಸಲಾಯಿತು ಅನ್ನೋದು ಕೂಡ ಸಾಕಷ್ಟು ಬಾರಿ ಕೇಳಿರೋದು ಕಂಡುಬರುತ್ತೆ. ಓಕೆ, ಇದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ ಆರ್ಟಿಕಲ್ 19 ಕ್ಲಾಸ್ 1ಗೆ ರಿಲೇಟೆಡ್ ಆಗಿ ನಿಮಗೆ ತಿಳಿದಿರಲೇಬೇಕು. ಅಷ್ಟೇ ಅಲ್ಲ, 19 ಆರ್ಟಿಕಲ್ ಏನಿದೆ ಅಲ್ವಾ, 19ನೇ ವಿಧಿ ಇದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಸೀಮಿತವಾಗಿರೋದು. ಅಂದರೆ ಭಾರತದಲ್ಲಿರುವಂತಹ ವಿದೇಶಿ ಪ್ರಜೆಗಳಿಗೆ ಈ ಆರ್ಟಿಕಲ್ ಅನ್ವಯಿಸೋದಿಲ್ಲ. ಭಾರತೀಯ ಪ್ರಜೆಗಳ ಜೊತೆಗೆ ಕಂಪನಿಯ ಶೇರ್ ಹೋಲ್ಡರ್ಸ್ಗಳಿಗೆ ಇದು ಅನ್ವಯ ಆಗೋದು ಕಂಡುಬರುತ್ತೆ. ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳಿಗೆ ಈ ಆರ್ಟಿಕಲ್ ಅನ್ವಯಿಸೋದಿಲ್ಲ. ಅದರ ಜೊತೆಗೆ ಲೀಗಲ್ ಪರ್ಸನ್ಸ್ ಅಂತೇನು ಗುರುತಿಸ್ತೇವಲ್ವ, ಅವರಿಗೂ ಕೂಡ ಈ ಆರ್ಟಿಕಲ್ ಅನ್ವಯಿಸೋದಿಲ್ಲ ಅನ್ನುವಂತಹ ವಿಚಾರ ನಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಓಕೆ, ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್ 19 ಕ್ಲಾಸ್ 1ಗೆ ರಿಲೇಟೆಡ್ ಆಗಿ ನಮಗೆ ಗೊತ್ತಿರಲೇಬೇಕು. ಅದರ ಜೊತೆಗೆ 19 ಕ್ಲಾಸ್ 1ರಲ್ಲಿ ಸಬ್ ಕ್ಲಾಸ್ಗಳು ಇರೋದನ್ನು ಸಹ ನಾವು ಕಾಣ್ತೇವೆ. ಅಂದರೆ ಸಬ್ ಕ್ಲಾಸ್ A, B, C, D, E, F, G ಅಂತ ಇರೋದು ಕಂಡುಬರುತ್ತೆ. ಅದರಲ್ಲಿ ಎಫ್ ಆಲ್ರೆಡಿ ನಾನು ಹೇಳಿದೆ 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ ಸಬ್ ಕ್ಲಾಸನ್ನು ತೆಗೆದುಹಾಕಲಾಗಿದೆ. ಹಾಗಾಗಿ ಪ್ರೆಸೆಂಟ್ಲಿ ನಾವು ನೋಡಿದಾಗ 19 ಕ್ಲಾಸ್ 1ರಲ್ಲಿ ಸಬ್ ಕ್ಲಾಸ್ ಆರ್ ಇರೋದು ಕಂಡುಬರುತ್ತೆ. ಆರ್ ಅಂದರೆ ಯಾವುದು, A, B, C, D, E ಮತ್ತು G ಅನ್ನುವಂಥ ಸಬ್ ಕ್ಲಾಸ್ಗಳಿರೋದು ಕಂಡುಬರುತ್ತೆ. ಹಾಗಾದರೆ ಬನ್ನಿ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ನೋಡೋದಾದರೆ ಇದು ಸಿಂಪಲ್ ಆಗಿ ಶಾರ್ಟಾಗಿ ಹೇಳೋದಾದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಿಲೇಟೆಡ್ ಆಗಿದೆ.
ಅಂದರೆ ಈ ಆರ್ಟಿಕಲ್ ಅಥವಾ ಈ ಕ್ಲಾಸ್ ಅಥವಾ ಈ ಸಬ್ ಕ್ಲಾಸ್ ಅಂದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಎ ಏನು ಅಧಿಕಾರ ಕೊಟ್ಟಿದೆ ಅಥವಾ ಯಾವ ಹಕ್ಕನ್ನು ಕೊಟ್ಟಿದೆ ಅಂತ ನೋಡ್ತಾ ಹೋದರೆ ದೇಶದ ಸಮಸ್ತ ಪ್ರಜೆಗಳಿಗೆ ವಾಕ್ ಸ್ವಾತಂತ್ರ್ಯದ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಅಂದರೆ ಇದರ ಪ್ರಕಾರ ದೇಶದ ಪ್ರತಿಯೊಬ್ಬ ನಾಗರಿಕನು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೊಂದಿದ್ದಾನೆ. ತನ್ನ ವಿಚಾರಗಳನ್ನು, ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು ಅಥವಾ ವ್ಯಕ್ತಪಡಿಸುವಂತಹ ಒಂದು ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ಪಡೆದುಕೊಂಡಿರೋದು ಕಂಡುಬರುತ್ತೆ. ಇದು ಬಹಳಷ್ಟು ಇಂಪಾರ್ಟೆಂಟ್. ಸ್ಪೆಷಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಸಕ್ಸಸ್ ಆಗಬೇಕಾದ್ರೆ ಪ್ರತಿಯೊಬ್ಬ ಪ್ರಜೆಗೂ ತನ್ನ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಲೇಬೇಕು. ಅದು ಪರವಾಗಿರ್ಬೋದು ಅಥವಾ ವಿರುದ್ಧವಾಗಿರ್ಬೋದು, ಅದು ಸೆಕೆಂಡ್ರಿ. ಆದರೆ ವಿಚಾರಗಳನ್ನು ನಾವು ಯಾವುದೇ ಕಾರಣಕ್ಕೂ ಹತ್ತಿಕ್ಕಬಾರದು. ಪ್ರಜಾಪ್ರಭುತ್ವ ಸಕ್ಸಸ್ ಆಗಬೇಕಾದ್ರೆ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರತಿಯೊಬ್ಬ ಪೌರನಿಗೂ ಪ್ರಜೆಗೂ ನಾವು ಅವಕಾಶ ಕಲ್ಪಿಸ್ಕೊಡ್ಲೇಬೇಕು. ಅಂತಹ ಒಂದು ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ನಾವು ಪಡೆದುಕೊಂಡಿದ್ದೇವೆ ಅನ್ನೋದು ವಿಶೇಷವಾಗಿದೆ. ಹಾಗಾದರೆ ಭಾರತೀಯ ಪ್ರಜೆಗಳು ತಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಆಲೋಚನೆಗಳನ್ನು ಯಾವ ರೀತಿಯಲ್ಲಿ ವ್ಯಕ್ತಪಡಿಸಬಹುದು ಅಂತ ನೋಡೋದಾದರೆ, ಭಾರತೀಯ ಪ್ರಜೆಗಳು ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು, ಅಭಿಪ್ರಾಯಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸ್ಬೋದು, ಬರವಣಿಗೆ ಮೂಲಕ ವ್ಯಕ್ತಪಡಿಸ್ಬೋದು, ಮುದ್ರಣದ ಮೂಲಕ ವ್ಯಕ್ತಪಡಿಸ್ಬೋದು ಅಥವಾ ಇತರೆ ಯಾವುದೇ ವಿಧಾನದ ಮೂಲಕವೂ ಸಹ ವ್ಯಕ್ತಪಡಿಸ್ಬೋದಾಗಿದೆ. ಅದರಲ್ಲಿ ಗಮನಿಸಬೇಕಾದಂಥ ವಿಚಾರ ಏನೆಂದರೆ, ಭಾರತೀಯ ಪ್ರಜೆಗಳು ತಮ್ಮ ವಿಚಾರಗಳನ್ನು, ಆಲೋಚನೆಗಳನ್ನು, ಅಭಿಪ್ರಾಯಗಳನ್ನು ಮುಕ್ತವಾಗಿ ಮತ್ತು ನಿರ್ಭೀತವಾಗಿ ವ್ಯಕ್ತಪಡಿಸುವಂತಹ ಸ್ವಾತಂತ್ರ್ಯವನ್ನು ಆರ್ಟಿಕಲ್ 19ನಲ್ಲಿ ಬಂದಾಗ ಮೂಲಭೂತ ಹಕ್ಕಾಗಿ ಪಡೆದುಕೊಂಡಿದ್ದಾರೆ ಅನ್ನೋದು ನಾವಿಲ್ಲಿ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಅಂದರೆ ಇಲ್ಲಿ ಅವರು ಭಾಷಣ ಅಥವಾ ಮಾತಿನ ಮೂಲಕನೂ ವ್ಯಕ್ತಪಡಿಸ್ಬೋದು, ಅಥವಾ ಬರವಣಿಗೆ ಮೂಲಕ ಆಗಿರ್ಬೋದು, ಪುಸ್ತಕಗಳ ರೂಪ, ಲೇಖನಗಳ ರೂಪದಲ್ಲಿ ವ್ಯಕ್ತಪಡಿಸ್ಬೋದು, ಅಥವಾ ಇತರ ಯಾವುದೇ ವಿಧಾನದ ಮೂಲಕವೂ ಕೂಡ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರೋದನ್ನು ನಾವು ಕಾಣ್ತೇವೆ. ಇದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇಮೇಜ್ಗಳು ನೋಡಿದ್ರೂ ಕೂಡ ನಿಮಗೆ ಫ್ಲ್ಯಾಶ್ ಆಗುತ್ತೆ. ಈ ವಿಧಾನಗಳ ಮೂಲಕವೂ ಕೂಡ ನಾವು ನಮ್ಮ ಒಪಿನಿಯನನ್ನು ವ್ಯಕ್ತಪಡಿಸಬಹುದು. ಅಂತಹ ಒಂದು ಸ್ವಾತಂತ್ರ್ಯವೇ ನಮಗೆ ಮೂಲಭೂತ ಹಕ್ಕಾಗಿ ಆರ್ಟಿಕಲ್ 19ನಲ್ಲಿ ಲಭಿಸಿರೋದನ್ನು ನಾವಿಲ್ಲಿ ವಿಶೇಷವಾಗಿ ಪರಿಗಣಿಸ್ತಾ ಇರೋದು. ಓಕೆ, ಅದರ ಜೊತೆಗೆ ಇನ್ನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಇನ್ನೂ ಕೆಲವೊಂದು ಅಂಶಗಳು ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎದಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವಂತಹ ಈ ಆರ್ಟಿಕಲ್ನಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಮತ್ತು ಮಾಹಿತಿ ಪಡೆಯುವ ಸ್ವಾತಂತ್ರ್ಯವು ಸಹ ಅಡಕವಾಗಿರೋದನ್ನು ಸಹ ನಾವು ಕಾಣ್ತೇವೆ. ಸಂವಿಧಾನದಲ್ಲಿ ನಾವು ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯ ಅನ್ನುವಂತಹ ವರ್ಡ್ಗಳನ್ನು ನಾವು ಕಾಣಿಸೋದಿಲ್ಲ ನಮಗೆ ಬಂದಾಗ. ಆದರೆ ಈ ಪತ್ರಿಕಾ ಸ್ವಾತಂತ್ರ್ಯ, ಮಾಧ್ಯಮ ಸ್ವಾತಂತ್ರ್ಯ ಏನಿದಾವಲ್ಲ, ಇವುಗಳು ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅಡಕವಾಗಿದ್ದಾವೆ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ, ಸಾಕಷ್ಟು ಬಾರಿ ಕ್ವಶನ್ಸ್ ರಿಪೀಟ್ ಆಗಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯ ಯಾವ ಆರ್ಟಿಕಲ್ ನಡಿಯಲ್ಲಿ ಗುರುತಿಸಲಾಗುತ್ತೆ ಅಥವಾ ಗುರುತಿಸಬಹುದು ಅಂತ ಈ ರೀತಿ ಎಲ್ಲ ಕೇಳಿದ್ದಾರೆ. ಆರ್ಟಿಕಲ್ 19ನಲ್ಲಿ ಅದು ನಾವಿನ್ನೂ ಪರ್ಟಿಕ್ಯುಲರ್ ಆಗಿ ನೋಡ್ತಾ ಹೋದರೆ ಕ್ಲಾಸ್ 1 ಸಬ್ ಕ್ಲಾಸ್ ಎನಲ್ಲಿ ಇದು ಅಡಕವಾಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಮಾಹಿತಿ ಪಡೆಯುವ ಸ್ವಾತಂತ್ರ್ಯವು ಸಹ ಇದರ ಅಡಿಯಲ್ಲೇ ಅಡಕವಾಗಿರೋದು ಸಹ ಕಂಡುಬರುತ್ತೆ. ಇವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ ಕೂಡ ಬರುವಂಥ ಪಾಸಿಬಿಲಿಟೀಸ್ ಸಾಕಷ್ಟು ಇರುತ್ತೆ. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ, ಸುಪ್ರೀಂ ಕೋರ್ಟ್ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಎದಲ್ಲಿ ಯಾವ ಯಾವ ಹಕ್ಕುಗಳು ಬರ್ತಾವೆ ಅಥವಾ ಯಾವ ಯಾವ ವಿಷಯಗಳು, ವಿಚಾರಗಳು ಇದರಲ್ಲಿ ಅಡಕವಾಗಿದ್ದಾವೆ ಅಂತ ಅನೇಕ ಪ್ರಕರಣಗಳಲ್ಲಿ ಅನೇಕ ಬಾರಿ ಇದು ಸ್ಪಷ್ಟಪಡಿಸಿರೋದನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಸುಪ್ರೀಂ ಕೋರ್ಟು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಬರುವಂತಹ ವಿಚಾರಗಳು ಯಾವುದಂತ ಅನೇಕ ಬಾರಿ ಕ್ಲಿಯರ್ ಮಾಡಿದೆ. ಅದರಲ್ಲಿ ಕೆಲವೊಂದು ಪಟ್ಟಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಯಾವ ವಿಚಾರಗಳಂತ ನೋಡ್ತಾ ಹೋದರೆ, ತಮ್ಮ ಅಥವಾ ಇತರರ ಅನಿಸಿಕೆಗಳನ್ನು ಪ್ರಚಾರ ಮಾಡುವ ಹಕ್ಕೇನಿದೆ ಅಲ್ವಾ, ಇದು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲೇ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದನ್ನು ಸಹ ನಾವು ಕಾಣ್ತೇವೆ. ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮಾಧ್ಯಮ ಸ್ವಾತಂತ್ರ್ಯದ ಹಕ್ಕು ಅಂದರೆ ಪತ್ರಿಕೆಗಳಲ್ಲಿ ಲೇಖನಗಳು ಬರೆಯೋದಾಗಿರ್ಬೋದು, ಪತ್ರಿಕೆಗಳಲ್ಲಿ ವಿಚಾರಗಳನ್ನು ವ್ಯಕ್ತಪಡಿಸೋದಾಗಿರ್ಬೋದು, ಅಥವಾ ಈ ಮಾಧ್ಯಮಗಳಲ್ಲಿ ವಿಚಾರಗಳನ್ನು ವ್ಯಕ್ತಪಡಿಸೋದಾಗಿರ್ಬೋದು, ಅಥವಾ ಟೀಕೆ ಮಾಡೋದಾಗಿರ್ಬೋದು, ಇಂತಹ ಸ್ವಾತಂತ್ರ್ಯದ ಹಕ್ಕು ಕೂಡ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿದೆ ಅನ್ನುವಂಥ ವಿಚಾರವು ಕೂಡ ಸುಪ್ರೀಂ ಕೋರ್ಟ್ ತಿಳಿಸಿರೋದು ಕಂಡುಬರುತ್ತೆ. ಇನ್ನು ಮೂರನೇ ಪಾಯಿಂಟು, ದೂರವಾಣಿ ಸಂಭಾಷಣೆ ಕದ್ದಾಲಿಕೆ ವಿರುದ್ಧದ ಸ್ವಾತಂತ್ರ್ಯ. ಓಕೆ, ಇದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅವಾಗವಾಗ ಸುದ್ದಿಯಲ್ಲಿ ಇರ್ತಾ ಇರುತ್ತೆ ಈ ವಿಚಾರ. ಈ ದೂರವಾಣಿ ಕದ್ದಾಲಿಕೆ ಆರೋಪ ಬರ್ತಾ ಇರುತ್ತೆ ಕೆಲವೊಂದು ವಿಷಯಗಳಲ್ಲಿ ಬಂದಾಗ. ಓಕೆ, ಇಲ್ಲಿ ದೂರವಾಣಿ ಸಂಭಾಷಣೆ ಕದ್ದಾಲಿಕೆ ಮಾಡುವಂಥ ಸ್ವಾತಂತ್ರ್ಯ ಇಲ್ಲ, ಕದ್ದಾಲಿಕೆ ಮಾಡುವುದು ಒಂದು ಅಪರಾಧ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು.
ಇದರ ಜೊತೆಗೆ ಸರ್ಕಾರದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳುವಂತಹ ಹಕ್ಕು ಕೂಡ ಇದರಲ್ಲಿ ಅಡಕವಾಗಿದೆ. ಪತ್ರಿಕೆಗಳ ಮೇಲೆ ಸರ್ಕಾರ ಯಾವುದೇ ಕಾರಣಕ್ಕೂ ನಿರ್ಬಂಧ ವಿಧಿಸೋ ಹಾಗಿಲ್ಲ. ಇದು ಸಹ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿದೆ. ಒಂದು ವೇಳೆ ಸರ್ಕಾರ ಏನಾದರೂ ಪತ್ರಿಕೆಗಳ ಮೇಲೆ ನಿರ್ಬಂಧ ವಿಧಿಸಿದ್ರೆ ಅಥವಾ ಮಾಧ್ಯಮಗಳ ಮೇಲೆ ನಿರ್ಬಂಧ ವಿಧಿಸಿದ್ರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅದರ ಜೊತೆಗೆ ಪ್ರತಿಭಟನೆ ಅಥವಾ ಪಿಕೆಟಿಂಗ್ ಮಾಡುವ ಹಕ್ಕು ಸಹ ಇದರಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಹಾಗಂದ ತಕ್ಷಣ ಅದು ಮುಷ್ಕರದ ಹಕ್ಕನ್ನು ಒಳಗೊಂಡಿರುವುದಿಲ್ಲ ಅನ್ನುವಂಥ ವಿಚಾರವು ಕೂಡ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಸ್ಪಷ್ಟಪಡಿಸಿರೋದನ್ನು ನಾವಿಲ್ಲಿ ನೋಡ್ತೇವೆ. ಈ ರೀತಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹೆಚ್ಚು ವಿಶೇಷವಾಗಿದೆ ಮತ್ತು ಅದರಲ್ಲಿ ಅಡಕವಾಗಿರುವಂತಹ ವಿಚಾರಗಳು ಯಾವಿದ್ದಾವೆ ಅನ್ನೋದು ನಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ಮೂಲಭೂತ ಹಕ್ಕಾಗಿ ಪಡ್ಕೊಂಡಿದ್ದೇವೆ ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಎದಲ್ಲಿ ಅನ್ನುವಂಥ ವಿಚಾರ ನಮಗೆ ಸ್ಪಷ್ಟವಾಯಿತು. ಆದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದ ತಕ್ಷಣಕ್ಕೆ ನಾವು ಏನು ಬೇಕಾದರೂ ಮಾತಾಡಬಹುದು, ಎಂತಹ ವಿಚಾರಗಳನ್ನು ಬೇಕಾದರೂ ಮಾತಾಡಬಹುದು ಅನ್ನುವಂತಹ ಕಾನ್ಸೆಪ್ಟಿಗೆ ನಾವು ಬದ್ಧರಾಗಬಾರ್ದು. ಅಂದರೆ ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ರಾಜ್ಯ ಕೆಲವೊಂದು ನಿರ್ಬಂಧಗಳನ್ನು ಕೂಡ ವಿಧಿಸ್ಬೋದು. 19 ಕ್ಲಾಸ್ 2ದಲ್ಲಿ ಇಂತಹ ನಿರ್ಬಂಧಗಳಿಗೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ಇರೋದನ್ನು ನಾವು ನೋಡ್ತೇವೆ. ಯಾವ ಕಾರಣಕ್ಕಾಗಿ ಅಥವಾ ಯಾವ ಸಂದರ್ಭದಲ್ಲಿ ರಾಜ್ಯ ಈ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನು ವಿಧಿಸಬಹುದು ಅನ್ನುವಂತಹ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಆಲ್ರೆಡಿ ನಿಮಗೆ ಪಟ್ಟಿ ಕಾಣಿಸ್ತಾ ಇದೆ. ಅಂದರೆ ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಗೆ ರಿಲೇಟೆಡ್ ಆಗಿ ಏನಾದರೂ ಧಕ್ಕೆಗಳು ಬಂದರೆ ಅಂತಹ ಸಂದರ್ಭದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ರಾಜ್ಯ ನಿರ್ಬಂಧ ವಿಧಿಸ್ಬೋದು. ಇಲ್ಲಿ ರಾಜ್ಯ ಅಂದರೆ ಏನು ಅಂತ ನೋಡ್ತಾ ಹೋದರೆ ನಾವು ಮತ್ತೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಮೊದಲನೇ ವಿಡಿಯೋದಲ್ಲಿ ಆ ಪದದ ಅರ್ಥವನ್ನು ನಾನು ಕ್ಲಿಯರ್ ಮಾಡಿದ್ದೀನಿ. ಅಲ್ಲಿ ನೀವು ಅದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ಪಡ್ಕೋಬೋದು. ಅದರ ಜೊತೆಗೆ ರಾಜ್ಯದ ಭದ್ರತೆಯ ದೃಷ್ಟಿಯಿಂದ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ ವಿಧಿಸ್ಬೋದು. ವಿದೇಶಿ ರಾಜ್ಯದೊಡನೆ ಸ್ನೇಹಯುತ ಸಂಬಂಧ ಬೆಳವಣಿಗೆಗೆ ರಿಲೇಟೆಡ್ ಆಗಿರ್ಬೋದು ಅಥವಾ ಸಂಬಂಧವನ್ನು ಕಾಪಾಡಿಕೊಂಡು ಹೋಗುವ ಉದ್ದೇಶದಿಂದ ನಿರ್ಬಂಧ ವಿಧಿಸ್ಬೋದು. ಸಾರ್ವಜನಿಕ ಸುವ್ಯವಸ್ಥೆ ಆಗಿರ್ಬೋದು, ನೈತಿಕತೆಯ ಹಿತದೃಷ್ಟಿ ಆಗಿರ್ಬೋದು, ನ್ಯಾಯಾಂಗ ನಿಂದನೆ, ಹೀಗೆ ಕೆಲವೊಂದು ವಿಚಾರಗಳಿಗೆ ರಿಲೇಟೆಡ್ ಆಗಿ ಬಂದಾಗ ರಾಜ್ಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧವನ್ನು ವಿಧಿಸಬಹುದಾಗಿದೆ. ಈ ನಿರ್ಬಂಧಗಳಿಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ 19 ಕ್ಲಾಸ್ 2ದಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಓಕೆ, ನೆಕ್ಸ್ಟ್ ಒನ್ ನೋಡ್ತಾ ಹೋದರೆ 19 ಕ್ಲಾಸ್ 1 ಸಬ್ ಕ್ಲಾಸ್ ಬಿ ಪ್ರಕಾರ ದೇಶದ ಸಮಸ್ತ ನಾಗರಿಕರಿಗೂ ಶಾಂತಿಯಿಂದ ಮತ್ತು ನಿರಾಯುಧವಾಗಿ ಸಭೆ ಸೇರುವಂತಹ ಹಕ್ಕನ್ನು ಹೊಂದಿರೋದು ಕಂಡುಬರುತ್ತೆ. ಓಕೆ, ಇಲ್ಲಿ ಗಮನಿಸಬೇಕಾದಂಥ ಎರಡು ಶಬ್ದಗಳೇನೆಂದರೆ ಶಾಂತಿಯಿಂದ ಮತ್ತು ನಿರಾಯುಧವಾಗಿ ಸಭೆ ಸೇರಬಹುದು. ದೇಶದ ಸಮಸ್ತ ಪ್ರಜೆಗಳಿಗೂ ಕೂಡ ಈ ಸ್ವಾತಂತ್ರ್ಯವನ್ನು ಕೂಡ ಹಕ್ಕಾಗಿ 19 ಕ್ಲಾಸ್ 1 ಸಬ್ ಕ್ಲಾಸ್ ಬಿ ನೀಡಿರೋದನ್ನು ನಾವು ಕಾಣ್ತೇವೆ. ಹಾಗಾದರೆ ಇದರಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ನಮಗೆ ಕ್ಲಿಯರ್ ಆಗಿರಬೇಕು. ಸಾರ್ವಜನಿಕ ಸಭೆ ಸೇರುವುದು, ಪ್ರತಿಭಟನೆ ಮಾಡೋದು, ಮೆರವಣಿಗೆ ನಡೆಸೋದು ಸಹ ಇದರಡಿಯಲ್ಲಿಯೇ ಪ್ರಜೆಗಳಿಗೆ ಇರೋದನ್ನು ಸಹ ನಾವು ಕಾಣ್ತೇವೆ. ಆದರೆ ಇದು ಸಾರ್ವಜನಿಕ ಸ್ಥಳಗಳಿಗೆ ಮಾತ್ರ ಈ ಹಕ್ಕನ್ನು ಚಲಾಯಿಸಬಹುದು ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಎರಡು ವರ್ಡ್ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಶಸ್ತ್ರಾಸ್ತ್ರ ರಹಿತವಾಗಿರಬೇಕು ಮತ್ತು ಶಾಂತಿಯುತವಾಗಿ ಸಭೆಗಳು ನಡೆಯಬೇಕು ಅನ್ನೋದು ಕೂಡ ಗಮನಿಸಬೇಕು. ಓಕೆ, ನಾವು ಶಸ್ತ್ರಾಸ್ತ್ರಗಳ ಜೊತೆಗೆ ಅಥವಾ ಅಶಾಂತಿಯಿಂದ ಏನಾದರೂ ಸಭೆ ಸೇರಿದ್ರೆ ಅದು ಈ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಅವಾಗ ಸರ್ಕಾರ ಇದಕ್ಕೆ ರಿಲೇಟೆಡ್ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೋದು ಅನ್ನುವಂಥ ವಿಚಾರ ನಿಮಗೆ ಬೇಸಿಕ್ ಆಗಿ ತಿಳಿದಿರಬೇಕು. ಓಕೆ, ಇದರ ಮೇಲೂ ಕೂಡ ನಿರ್ಬಂಧಗಳನ್ನು ವಿಧಿಸಬಹುದು ರಾಜ್ಯ. ಓಕೆ, 19 ಕ್ಲಾಸ್ 3 ಇದಕ್ಕೆ ರಿಲೇಟೆಡ್ ಆಗಿ ಹೇಳುತ್ತೆ. ಸಭೆ ಸೇರುವ ಹಕ್ಕಿನ ಮೇಲೆ ರಾಜ್ಯ ಕೆಲವೊಂದು ಬಾರಿ ನಿರ್ಬಂಧಗಳನ್ನು ವಿಧಿಸಬಹುದು. ಸ್ಪೆಷಲಿ ಎರಡು ಕಾರಣಗಳನ್ನು ಸ್ಪೆಷಲಿ ಹೆಚ್ಚು ಫೋಕಸ್ ಮಾಡಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು ಕಂಡುಬರುತ್ತೆ. ಮೊದಲನೇದಾಗಿ ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆಯ ಹಿತದೃಷ್ಟಿಯಿಂದ ರಾಜ್ಯ ಏನು ಮಾಡ್ಬೋದು, ಈ ಹಕ್ಕಿನ ಮೇಲೆ ನಿರ್ಬಂಧಗಳನ್ನು ವಿಧಿಸ್ಬೋದು. ಮತ್ತು ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದಲೂ ಕೂಡ ರಾಜ್ಯ ಈ ಹಕ್ಕಿನ ಮೇಲೆ ನಿರ್ಬಂಧಗಳನ್ನು ವಿಧಿಸ್ಬೋದಾಗಿದೆ. ಓಕೆ, ನೆಕ್ಸ್ಟ್ ಒನ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಎಲ್ ನೋಡ್ತಾ ಹೋದರೆ ಸಮಸ್ತ ನಾಗರಿಕರು ಸಂಸ್ಥೆಗಳನ್ನು ಅಥವಾ ಸಂಘಗಳನ್ನು ಅಥವಾ ಸಹಕಾರಿ ಸಂಘಗಳನ್ನು ರಚಿಸುವ ಹಕ್ಕನ್ನು ಹೊಂದಿರುತ್ತಾರೆ. ಇದನ್ನು ಕೂಡ ಮೂಲಭೂತ ಹಕ್ಕಾಗಿ ಪಡ್ಕೊಂಡಿರ್ತಾರೆ ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ. ಇಲ್ಲಿ ಗಮನಿಸಬೇಕು, 19 ಕ್ಲಾಸ್ 1ರಲ್ಲಿ ಬರುವಂಥ ಸಬ್ ಕ್ಲಾಸ್ಗಳು ನಮಗೆ ಸ್ವಾತಂತ್ರ್ಯ ನೀಡಿದ್ದಾವೆ. 19 ಕ್ಲಾಸ್ 2, ಕ್ಲಾಸ್ 3, 4, 5, 6 ಏನಿದಾವಲ್ಲ ಅವೆಲ್ಲವೂ ಕೂಡ 19 ಕ್ಲಾಸ್ 1ರಲ್ಲಿರುವಂತಹ ಏನು ಸ್ವಾತಂತ್ರ್ಯಗಳಿದ್ದಾವಲ್ಲ ಅವುಗಳ ಮೇಲೆ ಇರುವಂತಹ ನಿರ್ಬಂಧಗಳಿಗೆ ರಿಲೇಟೆಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತವೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಬಾರ್ದು, ಆದರೆ ಸ್ಪಷ್ಟವಾಗಿ ನಿಮ್ಗೆ ಕ್ಲಿಯರ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ.
ಓಕೆ, ಏನು ಅಧಿಕಾರ ಕೊಡ್ತಾ ಇದೆ ಅಥವಾ ಯಾವ ಹಕ್ಕು ಇದೆ ಇದರಲ್ಲಿ ಬಂದಾಗ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಂಸ್ಥೆಗಳನ್ನು, ಸಂಘಗಳನ್ನು, ಸಹಕಾರಿ ಸಂಘಗಳನ್ನು ರಚಿಸಿಕೊಳ್ಳುವಂಥ ಹಕ್ಕನ್ನು ಇದು ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಓಕೆ, ಇಲ್ಲಿ ಗಮನಿಸಬೇಕಾದಂತಹ ವಿಚಾರವೇನೆಂದರೆ ಕೇವಲ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂಥ ಹಕ್ಕನ್ನಷ್ಟೇ ನೀಡೋದಿಲ್ಲ ಇದು ಪ್ರಜೆಗಳು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದರ ಜೊತೆಗೆ ಅವುಗಳ ಜೊತೆ ಮುಂದುವರಿಯುವಂಥ ಹಕ್ಕನ್ನು ಕೂಡ ಪಡ್ಕೊಂಡಿರ್ತಾರೆ. ಇಲ್ಲಿಯೂ ಕೂಡ ಕೆಲವೊಂದು ಅಂಶಗಳು ಇದರಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಸಂಘಗಳು, ಸಂಸ್ಥೆಗಳು, ಸಹಕಾರಿ ಸಂಘಗಳನ್ನು ಸ್ಥಾಪಿಸುವುದು ಮತ್ತು ಅವುಗಳ ಜೊತೆ ಮುಂದುವರಿಯುವಂಥ ಹಕ್ಕಿದೆ. ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ರಾಜಕೀಯ ಪಕ್ಷಗಳನ್ನು ಸ್ಥಾಪಿಸುವಂತಹ ಹಕ್ಕನ್ನು ಈ ಆರ್ಟಿಕಲ್ ಅಡಿಯಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಕಂಪನಿಗಳನ್ನು ಸ್ಥಾಪಿಸ್ಬೋದು, ಪಾಲುದಾರಿಕೆ ಸಂಸ್ಥೆಗಳನ್ನು ಸ್ಥಾಪಿಸ್ಕೋಬೋದು, ಸಹಕಾರಿ ಸಂಘಗಳನ್ನು ಸ್ಥಾಪಿಸ್ಕೋಬೋದಾಗಿದೆ, ಕ್ಲಬ್ಗಳಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳನ್ನು ಸ್ಥಾಪಿಸಿಕೊಳ್ಳುವಂಥ ಹಕ್ಕು ಈ ಆರ್ಟಿಕಲ್ ಅಡಿಯಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಇತ್ತೀಚಿನ ದಿನದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಈ ಆರ್ಟಿಕಲ್ಗೆ ಸ್ಪೆಷಲಿ 19 ಕ್ಲಾಸ್ 1 ಅಂತಾದರೂ ಆಪ್ಷನ್ಸಲ್ಲಿ ಕೊಡ್ಬೋದು ನಿಮಗೆ ಎಕ್ಸಾಮಲ್ಲಿ, ಅಥವಾ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಂತಾದರೂ ಕೊಡ್ಬೋದು. ಇದರಲ್ಲಿ ಸಹಕಾರಿ ಸಂಘಗಳನ್ನು ಅನ್ನುವಂಥ ಒಂದು ವರ್ಡ್ ಕೂಡ ನಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಪರಿಗಣಿಸ್ತಾ ಇರೋದು ಇತ್ತೀಚಿನ ದಿನದಲ್ಲಿ. ಯಾಕೆಂದರೆ ಮೂಲ ಸಂವಿಧಾನದಲ್ಲಿ ಬಂದಾಗ ಈ ವರ್ಡ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಇರಲಿಲ್ಲ. ಇದು ಇತ್ತೀಚೆಗೆ ಸೇರ್ಪಡೆ ಆಗಿರೋದು. 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಈ ವರ್ಡನ್ನು ಆ್ಯಡ್ ಮಾಡಲಾಗಿದೆ. 97ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಗೆ ಗೊತ್ತಿರ್ಬೋದು ನಿಮಗೆ, ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ತಿದ್ದುಪಡಿ ಕಾಯ್ದೆ. ಈ ತಿದ್ದುಪಡಿ ಕಾಯ್ದೆಯ ಮೂಲಕ ಭಾರತ ಸಂವಿಧಾನಕ್ಕೆ 9B ಅನ್ನುವಂಥ ಒಂದು ಭಾಗವನ್ನು ಕೂಡ ಆ್ಯಡ್ ಮಾಡಲಾಗುತ್ತೆ. ಸಹಕಾರಿ ಸಂಘಗಳಿಗೆ ರಿಲೇಟೆಡ್ ಆಗಿರುವಂಥ ಭಾಗ. ಸೇಮ್ ಇದೇ ತಿದ್ದುಪಡಿಯ ಮೂಲಕ 19 ಕ್ಲಾಸ್ 1 ಸಬ್ ಕ್ಲಾಸ್ ಸಿ ಅಲ್ಲಿ ಈ ಸಹಕಾರಿ ಸಂಘ ಅನ್ನುವಂಥ ವರ್ಡನ್ನು ಕೂಡ ಆ್ಯಡ್ ಮಾಡಲಾಗುತ್ತೆ. ಈ ಮೂಲಕ ಸಹಕಾರಿ ಸಂಘಗಳಿಗೂ ಕೂಡ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಲಾಗುತ್ತೆ ತಿದ್ದುಪಡಿ ಮೂಲಕ ಅನ್ನೋದು ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ಗಮನಿಸಬೇಕಾಗತ್ತೆ. ಈ ಹಕ್ಕಿನ ಮೇಲೆಯೂ ಕೂಡ ಕೆಲವೊಂದು ನಿರ್ಬಂಧಗಳನ್ನು ವಿಧಿಸಿರೋದನ್ನು ನಾವು ಕಾಣ್ತೇವೆ. 19 ಕ್ಲಾಸ್ 4 ಇದಕ್ಕೆ ರಿಲೇಟೆಡ್ ಆಗಿ ವಿವರಣೆ ನೀಡುತ್ತೆ. 2 ಕಾರಣಕ್ಕಾಗಿ ಅಥವಾ 2 ದೃಷ್ಟಿಕೋನದಿಂದ ರಾಜ್ಯ ಈ ಹಕ್ಕಿನ ಮೇಲೆ ನಿರ್ಬಂಧವನ್ನು ವಿಧಿಸ್ಬೋದು. ಅಂದರೆ ಈ ಸಂಘಗಳನ್ನು ಅಥವಾ ಸಂಸ್ಥೆಗಳನ್ನು ಅಥವಾ ಸಹಕಾರಿ ಸಂಘಗಳನ್ನು ಸ್ಥಾಪಿಸುವಂಥ ಹಕ್ಕಿದೆ ಅಲ್ವಾ, ಆ ಹಕ್ಕಿನ ಮೇಲೆ ನಿರ್ಬಂಧವನ್ನು ವಿಧಿಸ್ಬೋದು. ಯಾವ ಕಾರಣಕ್ಕಾಗಿ ಅನ್ನೋದು ನಿಮಗೆ ಆಲ್ರೆಡಿ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. 2 ಅತ್ಯಂತ ಪ್ರಮುಖವಾದಂಥ ಕಾರಣಗಳು. ಮೊದಲನೇದಾಗಿ ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆಗೆ ಧಕ್ಕೆ ಬರುವಂಥ ಸಂದರ್ಭದಲ್ಲಿ ಅಥವಾ ಭಾರತದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ರಕ್ಷಿಸುವ ಉದ್ದೇಶಕ್ಕಾಗಿ ರಾಜ್ಯ ಈ ಹಕ್ಕಿನ ಮೇಲೆ ನಿರ್ಬಂಧವನ್ನು ವಿಧಿಸಬಹುದು. ಸಾರ್ವಜನಿಕ ಸುವ್ಯವಸ್ಥೆ ಹಿತದೃಷ್ಟಿಯಿಂದಲೂ ಕೂಡ ನಿರ್ಬಂಧವನ್ನು ವಿಧಿಸಬಹುದು. ಭಾರತ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1 ನಮಗೆ ಸಂಘಗಳನ್ನು, ಸಂಸ್ಥೆಗಳನ್ನು, ಸಹಕಾರಿ ಸಂಘಗಳನ್ನು ರಚಿಸುವಂತಹ ಅಧಿಕಾರವನ್ನು ಮೂಲಭೂತ ಹಕ್ಕಾಗಿ ನೀಡಿದ ತಕ್ಷಣಕ್ಕೆ ನಾವು ದೇಶದ ಸಾರ್ವಭೌಮತ್ವಕ್ಕೆ, ಅಖಂಡತೆಗೆ ಅಥವಾ ದೇಶದಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆ ತರುವಂತಹ ಸಂಘಗಳನ್ನು ಸ್ಥಾಪಿಸೋ ಹಾಗಿಲ್ಲ. ಹಾಗಾಗಿ ಸರ್ಕಾರ ಅಥವಾ ರಾಜ್ಯ ಈ ಹಕ್ಕಿನ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ನಿರ್ಬಂಧಗಳನ್ನು ಕೂಡ ವಿಧಿಸುವಂಥ ಅಧಿಕಾರವನ್ನು ಪಡೆದುಕೊಂಡಿದೆ ಅನ್ನೋದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒಂದು 19 ಕ್ಲಾಸ್ 1 ಸಬ್ ಕ್ಲಾಸ್ ಡಿ ಏನು ವಿವರಣೆ ನೀಡುತ್ತೆ ಅಂದರೆ, ಸಮಸ್ತ ನಾಗರಿಕರು ಭಾರತದ ರಾಜ್ಯ ಕ್ಷೇತ್ರದಲ್ಲಿ ಅಬಾಧಿತವಾಗಿ ಸರ್ವತ್ರ ಸಂಚಾರ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ, ದೇಶದ ಸಮಸ್ತ ಪ್ರಜೆಗಳು 19 ಕ್ಲಾಸ್ 1 ಸಬ್ ಕ್ಲಾಸ್ ಡಿ ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿ ಸಂಚಾರ ಮಾಡುವಂಥ ಹಕ್ಕನ್ನು ಅಥವಾ ಸ್ವಾತಂತ್ರ್ಯವನ್ನು ಹಕ್ಕಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ. ಅಂದರೆ ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವಂಥ ಹಕ್ಕನ್ನು ನಾವು ಈ ಆರ್ಟಿಕಲ್ ನಡಿಯಲ್ಲಿ ಪಡ್ಕೊಂಡಿದ್ದೇವೆ ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ. ಯಾಕೆ ಈ ಹಕ್ಕನ್ನು ನೀಡಿದ್ದಾರೆ ಅಂತ ನೋಡ್ತಾ ಹೋದರೆ, ಪ್ರಾದೇಶಿಕ ಮನೋಭಾವನೆಯನ್ನು ನಿವಾರಿಸಿ ರಾಷ್ಟ್ರೀಯ ಮನೋಭಾವನೆಯನ್ನು ಅಥವಾ ರಾಷ್ಟ್ರೀಯತೆ ಮನೋಭಾವನೆಯನ್ನು, ಐಕ್ಯತೆಯ ಮನೋಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ಭಾರತದ ಸಂವಿಧಾನ ರಚನಾಕಾರರು ಇಂತಹ ಒಂದು ಹಕ್ಕನ್ನು ನಮಗೆ ಅಥವಾ ಇಂತಹ ಒಂದು ಸ್ವಾತಂತ್ರ್ಯವನ್ನೇ ಮೂಲಭೂತ ಹಕ್ಕಾಗಿ ನೀಡಿರೋದನ್ನು ನಾವು ಕಾಣ್ತೇವೆ. ಓಕೆ, ಇದನ್ನು ನಾವು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಇದಕ್ಕೆ ರಿಲೇಟೆಡ್ ಕೂಡ ಕ್ವಶನ್ ಕೇಳಿರೋದನ್ನು ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಈ ಹಕ್ಕಿನ ಮೇಲೆಯೂ ಕೂಡ ನಿರ್ಬಂಧ ವಿಧಿಸಿರೋದನ್ನು ನಾವು ಕಾಣ್ತೇವೆ. 19 ಕ್ಲಾಸ್ 5 ಪ್ರಕಾರ ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವಂತಹ ಏನು ಸ್ವಾತಂತ್ರ್ಯ ಇದೆ ಅಲ್ವಾ,
ಇದಕ್ಕೆ ರಿಲೇಟೆಡ್ ಆಗಿರುವಂಥ ಈ ಹಕ್ಕಿನ ಮೇಲೆ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯ ನಿರ್ಬಂಧ ವಿಧಿಸ್ಬೋದು, ಅಥವಾ ಯಾವುದೇ ಅನುಸೂಚಿತ ಬುಡಕಟ್ಟುಗಳ ವರ್ಗದ ಜನರ ಹಿತರಕ್ಷಣೆಗಾಗಿ ಕೂಡ ನಿರ್ಬಂಧ ವಿಧಿಸ್ಬೋದು. ಈ ಬುಡಕಟ್ಟು ಜನರು ಅಥವಾ ಆದಿವಾಸಿ ಜನರು ತಮ್ಮದೇ ಆದಂಥ ವಿಶೇಷವಾದಂಥ ಸಂಸ್ಕೃತಿಯನ್ನು ಹೊಂದಿರ್ತಾರೆ, ತಮ್ಮದೇ ಆದಂಥ ವಿಶೇಷವಾದಂಥ ಆಚರಣೆಗಳನ್ನು ಹೊಂದಿರ್ತಾರೆ. ಹಾಗಾಗಿ ಅವರ ಆಚರಣೆಗಳಿಗೆ, ಅವರ ಸಂಸ್ಕೃತಿಗೆ ಧಕ್ಕೆ ತರಬಾರದು ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯ ಈ ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವಂತಹ ಸ್ವಾತಂತ್ರ್ಯ ಏನಿದೆ ಅಲ್ವಾ, ಆ ಸ್ವಾತಂತ್ರ್ಯದ ಹಕ್ಕಿನ ಮೇಲೆ ಕೆಲವೊಮ್ಮೆ ಅಥವಾ ಕೆಲವು ಸಂದರ್ಭಗಳಲ್ಲಿ ನಿರ್ಬಂಧವನ್ನು ಕೂಡ ವಿಧಿಸಬಹುದಾಗಿದೆ. ನೆಕ್ಸ್ಟ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಈ ಪ್ರಕಾರ ಸಮಸ್ತ ನಾಗರಿಕರು ಭಾರತದ ರಾಜ್ಯ ಕ್ಷೇತ್ರದ ಯಾವುದೇ ಭಾಗದಲ್ಲಿ ವಾಸ ಮಾಡುವ ಮತ್ತು ನೆಲೆಸುವ ಹಕ್ಕನ್ನು ಹೊಂದಿರುತ್ತಾರೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಓಕೆ, ಇದನ್ನು ಕೂಡ ನಾವು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ದೇಶದ ಪ್ರಜೆಗಳು ದೇಶದ ಯಾವುದೇ ಭಾಗದಲ್ಲಿ ನೆಲೆಸುವಂತಹ ಅಥವಾ ವಾಸ ಮಾಡುವಂತಹ ಸ್ವಾತಂತ್ರ್ಯವನ್ನು ಹಕ್ಕಾಗಿ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಓಕೆ, ಪ್ರೀವಿಯಸ್ ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದೆವಲ್ವಾ, ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವಂಥ ಹಕ್ಕು ದೇಶದ ಸಮಸ್ತ ಪ್ರಜೆಗಳಿಗೂ ಇದೆ ಅಂತ ಡಿಸ್ಕಷನ್ ಮಾಡಿದೆವಲ್ವಾ, ಬಹುತೇಕ ಅದಕ್ಕೆ ಹೋಲಿಕೆ ಮಾಡ್ಬೋದು. ಇದನ್ನು ಕೂಡ ಯಾವ ಕಾರಣಕ್ಕಾಗಿ ನೀಡಿದ್ದಾರೆ ಅಂತ ನೋಡ್ತಾ ಹೋದರೆ, ದೇಶದ ಪ್ರಜೆಗಳಲ್ಲಿ ರಾಷ್ಟ್ರೀಯತೆ ಮನೋಭಾವನೆಯನ್ನು ಬೆಳೆಸುವಂಥ ಉದ್ದೇಶಕ್ಕಾಗಿ, ಸಂಕುಚಿತ ಮನೋಭಾವನೆಯನ್ನು ನಿವಾರಿಸುವ ಉದ್ದೇಶಕ್ಕಾಗಿ ಇಂತಹ ಒಂದು ಸ್ವಾತಂತ್ರ್ಯವನ್ನು ಹಕ್ಕಾಗಿ ನೀಡಿರೋದನ್ನು ನಾವು ಕಾಣ್ಬೋದಾಗಿದೆ. ಓಕೆ, ಈ ಹಕ್ಕಿನ ಮೇಲೆಯೂ ಕೂಡ ನಿರ್ಬಂಧವನ್ನು ವಿಧಿಸಬಹುದು. ಸೇಮ್ 19 ಕ್ಲಾಸ್ 5 ಪ್ರೀವಿಯಸ್ ಒಂದು ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡಿದೆವಲ್ವ, ದೇಶದ ಯಾವುದೇ ಭಾಗದಲ್ಲಿ ಸಂಚರಿಸುವ ಹಕ್ಕಿನ ಮೇಲೆ ರಾಜ್ಯ ನಿರ್ಬಂಧ ವಿಧಿಸ್ಬೋದು ಅಂತ ಹೇಳಿದೆವಲ್ವ, ಸೇಮ್ ಅದೇ ಕಾರಣಕ್ಕಾಗಿ ಇಲ್ಲಿಯೂ ಕೂಡ ನಿರ್ಬಂಧ ವಿಧಿಸ್ಬೋದು. ಸ್ಪೆಷಲಿ ಇಲ್ಲಿ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಅನುಸೂಚಿತ ಬುಡಕಟ್ಟುಗಳ ಹಿತರಕ್ಷಣೆಗಾಗಿ. ಅಂದರೆ ಬುಡಕಟ್ಟು ಜನರು ತಮ್ಮದೇ ಆದಂಥ ಭಾಷೆ, ಲಿಪಿ, ಸಂಸ್ಕೃತಿ, ಆಚರಣೆಗಳನ್ನು ಹೊಂದಿರೋದ್ರಿಂದ ಅವರ ಹಿತಾಸಕ್ತಿಗಳಿಗೆ ಧಕ್ಕೆ ಆಗಬಾರದನ್ನುವಂಥ ಕಾರಣಕ್ಕಾಗಿ ಇದರ ಮೇಲೆ ನಿರ್ಬಂಧ ವಿಧಿಸಬಹುದು. ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದಲೂ ಕೂಡ ನಿರ್ಬಂಧ ವಿಧಿಸಬಹುದು. ಈ ದೇಶದ ಯಾವುದೇ ಭಾಗದಲ್ಲಿ ನೆಲೆಸುವಂತಹ ಸ್ವಾತಂತ್ರ್ಯ ಆರ್ಟಿಕಲ್ 19 ಕ್ಲಾಸ್ 1 ನಮಗೆ ಮೂಲಭೂತ ಹಕ್ಕಾಗಿ ನೀಡಿದ ತಕ್ಷಣಕ್ಕೆ ನಾವು ದೇಶದ ಗಡಿ ಭಾಗದಲ್ಲಿ ಹೋಗಿ ನಾವು ಸೇನಾ ನೆಲೆಯಲ್ಲಿ ನೆಲೆಸೋ ಹಾಗಿಲ್ಲ. ಹಾಗಾಗಿ ಕೆಲವೊಂದು ಕಂಡೀಷನ್ಸ್ಗಳನ್ನು, ನಿರ್ಬಂಧಗಳನ್ನು ರಾಜ್ಯ ವಿಧಿಸಬಹುದು. ಅಂತ ಒಂದು ಪವರ್ ಸಂವಿಧಾನ ರಾಜ್ಯಕ್ಕೆ ನೀಡಿರೋದನ್ನು ಸಹ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಜಿ ಯಲ್ಲಿರುವಂತಹ ಮಾಹಿತಿ ನೋಡೋದಾದರೆ, ದೇಶದ ಸಮಸ್ತ ಪ್ರಜೆಗಳು ಯಾವುದೇ ವೃತ್ತಿಯನ್ನು ನಡೆಸುವ ಅಥವಾ ಕಸುಬನ್ನು, ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ನಡೆಸುವ ಹಕ್ಕನ್ನು ಹೊಂದಿರುತ್ತಾರೆ ಎನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಓಕೆ, ಇದನ್ನು ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಆರ್ಟಿಕಲ್ 19 ಕ್ಲಾಸ್ 1 ಸಬ್ ಕ್ಲಾಸ್ ಜಿ ಪ್ರಕಾರ ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವುದೇ ವೃತ್ತಿಯನ್ನು ಕೈಗೊಳ್ಳುವಂತಹ ಒಂದು ಸ್ವಾತಂತ್ರ್ಯವನ್ನು ಹಕ್ಕಾಗಿ ಪಡೆದುಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಓಕೆ, ದೇಶದ ಪ್ರಜೆಗಳು ಯಾವುದೇ ವೃತ್ತಿ ಕೈಗೊಳ್ಳಕ್ಕೆ ಅವಕಾಶ ಮಾಡಿಕೊಡಿದೆ ಅಂದ ತಕ್ಷಣಕ್ಕೆ ದೇಶದ ಹಿತಾಸಕ್ತಿಗೆ, ದೇಶದ ಭದ್ರತೆಗೆ ಅಥವಾ ದೇಶದ ಸಾರ್ವಜನಿಕರಿಗೆ ಧಕ್ಕೆ ತರುವಂತಹ ವೃತ್ತಿಯನ್ನು ಕೈಗೊಳ್ಳುವ ಹಾಗಿಲ್ಲ. ಹಾಗಾಗಿ ಸಹಜವಾಗಿ ಈ ಸ್ವಾತಂತ್ರ್ಯದ ಹಕ್ಕಿನ ಮೇಲೂ ಕೂಡ ನಿರ್ಬಂಧ ಇರೋದನ್ನು ನಾವು ಕಾಣ್ತೇವೆ. 19 ಕ್ಲಾಸ್ 6 ಪ್ರಕಾರ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯ ಈ ಹಕ್ಕಿನ ಮೇಲೆಯೂ ಕೂಡ ನಿರ್ಬಂಧವನ್ನು ವಿಧಿಸಬಹುದಾಗಿದೆ. ಮತ್ತು ಅಗತ್ಯ ಅಂತ ಕೂಡ ನಾವು ಒಪ್ಕೋಬೇಕಾಗುತ್ತೆ. ಯಾಕೆಂದರೆ ಯಾವುದೇ ವೃತ್ತಿಯನ್ನು ಕೈಗೊಳ್ಳುವಂಥ ಸ್ವಾತಂತ್ರ್ಯ ಇದೆ ಅಂದ ತಕ್ಷಣಕ್ಕೆ ನಾವು ಸಮಾಜದ ಹಿತಾಸಕ್ತಿಗೆ, ದೇಶದ ಹಿತಾಸಕ್ತಿಗೆ ಧಕ್ಕೆ ತರುವಂಥ ವೃತ್ತಿಗಳನ್ನು ಕೈಗೊಳ್ಳೋ ಹಾಗಿಲ್ಲ. ಹಾಗಾಗಿ ಇದನ್ನು ಕೂಡ ಗಮನಿಸಬೇಕು. ಸ್ಪೆಷಲಿ ಅನೈತಿಕವಾದಂತಹ ಹಾಗೂ ಅಪಾಯಕಾರಿಯಾದಂತಹ ವೃತ್ತಿಗಳು ಅಥವಾ ವ್ಯವಹಾರಗಳು, ವ್ಯಾಪಾರಗಳಲ್ಲಿ ಪ್ರಜೆಗಳು ತೊಡಗೋ ಹಾಗಿಲ್ಲ. ಫಾರ್ ಎಕ್ಸಾಂಪಲ್, ಮಹಿಳೆಯರು ಮತ್ತು ಮಕ್ಕಳ ಮಾರಾಟ ಆಗಿರ್ಬೋದು, ಅಥವಾ ಈ ಅಪಾಯಕಾರಿ ಪದಾರ್ಥಗಳು, ಸ್ಪೆಷಲಿ ಡ್ರಗ್ಸ್ಗಳು, ಮಾದಕ ವಸ್ತುಗಳೇನಿದ್ದಾವಲ್ವ ಅವುಗಳ ವ್ಯಾಪಾರದಲ್ಲಿ ತೊಡಗೋ ಹಾಗಿಲ್ಲ. ಅಪಾಯಕಾರಿ ಸ್ಫೋಟಕಗಳ ವ್ಯಾಪಾರದಲ್ಲಿ ಕೂಡ ಪ್ರಜೆಗಳು ಭಾಗವಹಿಸೋ ಹಾಗಿಲ್ಲ, ಅಥವಾ ಅಂತಹ ವೃತ್ತಿಗಳನ್ನು, ಕೆಲಸಗಳನ್ನು, ಉದ್ಯೋಗಗಳನ್ನು ಪ್ರಜೆಗಳು ಕೈಗೊಳ್ಳೋ ಹಾಗಿಲ್ಲ ಅನ್ನುವಂಥ ವಿಚಾರ ಕೂಡ ಗಮನಿಸಬೇಕು. ಅಷ್ಟೇ ಅಲ್ಲ, ಅಪಾಯಕಾರಿಯಾದಂಥ ಉದ್ಯೋಗದಲ್ಲಿ ಪ್ರಜೆಗಳು ತೊಡಗುವುದನ್ನು ರಾಜ್ಯ ಏನು ಮಾಡ್ಬೋದು, ಸಂಪೂರ್ಣವಾಗಿ ನಿಷೇಧ ಮಾಡ್ಬೋದು ಅಥವಾ ಪರವಾನಗಿ ಮೂಲಕ ನಿಯಂತ್ರಿಸಬಹುದಾಗಿದೆ. ಲೆಸನ್ಸ್ ಅನ್ನು ಕೊಡ್ಬೋದು. ಈ ಲೆಸನ್ಸ್ ಇದ್ದವರು ಮಾತ್ರ ಅಂತಹ ಉದ್ಯೋಗವನ್ನು ಕೈಗೊಳ್ಳಬಹುದು ಅನ್ನುವಂತಹ ಕೆಲವೊಂದು ಕಂಡೀಷನ್ಸ್ ಕೂಡ ರಾಜ್ಯ ವಿಧಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಮದ್ಯಪಾನ ಮಾರಾಟಕ್ಕೆಲ್ಲ ಲೆಸನ್ಸ್ ಇರೋದು ಕಂಡುಬರುತ್ತೆ, ಅಥವಾ ಗಣಿಗಾರಿಕೆ ಇದೆ ಅಲ್ವಾ ಅದಕ್ಕೂ ಕೂಡ ಲೆಸನ್ಸ್ ಇರೋದು ಕಂಡುಬರುತ್ತೆ. ಈ ರೀತಿ ಲೆಸನ್ಸ್ ಮೂಲಕವೂ ಕೂಡ ರಾಜ್ಯ ನಿಯಂತ್ರಿಸ್ಬೋದು, ಅಥವಾ ಕೆಲವೊಂದನ್ನು ಸಂಪೂರ್ಣ ನಿಷೇಧ ಕೂಡ ಮಾಡಬಹುದಾಗಿದೆ. ಇದನ್ನು ಕೂಡ ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ಗಮನಿಸಬೇಕಾಗುತ್ತೆ.
ಓಕೆ, ಟೋಟಲ್ ಓವರಾಲ್ ಆಗಿ ಆರ್ಟಿಕಲ್ 19 ಅನ್ನು ನಾವು ಚರ್ಚೆ ಮಾಡಿದಾಗ 19 ಕ್ಲಾಸ್ 1ನಲ್ಲಿ ವಿಚಾರ ಬರುವಂತಹ 6 ಬಗೆಯ ಸ್ವಾತಂತ್ರ್ಯಗಳು ನಮಗೆ ಕ್ಲಿಯರ್ ಆಗಿರಬೇಕು. 19 ಕ್ಲಾಸ್ 2ದಿಂದ 19 ಕ್ಲಾಸ್ 6 ಏನಿದಾವಲ್ವ ಅವೆಲ್ಲವೂ ಕೂಡ ಅದರ ಮೇಲಿರುವಂಥ ನಿರ್ಬಂಧಗಳಾಗಿದ್ದಾವೆ ಅನ್ನೋದು ನಾವು ಗಮನಿಸಬೇಕು. ಇವನ್ ಸ್ವಲ್ಪ ಇನ್ನೊಂದು ಟೈಮ್ ಬೈಫರ್ಕೇಷನ್ ಮಾಡ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬೋದು ಮತ್ತು ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ನಮಗೆ ಬರೋದಿಲ್ಲ. ನೆಕ್ಸ್ಟ್ ಆರ್ಟಿಕಲ್ 20ಗೆ ಬರೋಣ. ಆರ್ಟಿಕಲ್ 20 ಏನು ಹೇಳುತ್ತೆ ಅಂದರೆ ಟೈಟಲ್ ನೋಡೋದಾದರೆ ಅಪರಾಧಗಳ ಬಗ್ಗೆ ಅಪರಾಧಿ ಎಂದು ನಿರ್ಣಯಿಸುವ ಸಂದರ್ಭದಲ್ಲಿನ ಸಂರಕ್ಷಣೆಗೆ ರಿಲೇಟೆಡ್ ಆಗಿರೋದು. ಇದರಲ್ಲಿಯೂ ಕೂಡ ಕ್ಲಾಸ್ 1, 2, 3 ಅಂತ 3 ಕ್ಲಾಸ್ಗಳಿರೋದು ಕಂಡುಬರುತ್ತೆ. 3 ಕ್ಲಾಸ್ಗಳು ಬೇರೆ ಬೇರೆ ವಿಷಯವನ್ನು ಸ್ಪಷ್ಟಪಡಿಸುತ್ತವೆ. ಓಕೆ, ಮೊದಲನೇದು ನೋಡೋದಾದರೆ 20 ಕ್ಲಾಸ್ 1 ನೋಡೋದಾದರೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅನ್ನುವಂತಹ ಒಂದು ವ್ಯಾಖ್ಯಾನ ಅಥವಾ ಒಂದು ಪದಗುಚ್ಛವನ್ನು ನಾವು ಕೊಡ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೇರವಾಗಿ ಕ್ವಶನ್ ಕೇಳ್ಬೋದು. ಸಂವಿಧಾನದ ಯಾವ ಆರ್ಟಿಕಲ್ ಅಥವಾ ಯಾವ ಆರ್ಟಿಕಲ್ನ ಕ್ಲಾಸ್ನಲ್ಲಿ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾಸ್ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಇದೆ ಅಂತ ಕೇಳ್ಬೋದು. ಹಾಗಾಗಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಹೇಳೋದು. ಏನು ಈ ರೀತಿ ಇದಕ್ಕೆ ಏನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ವ್ಯಾಖ್ಯಾನಕ್ಕೆ ಅಂತ ನೋಡ್ತಾ ಹೋದರೆ, ಯಾವ ಕೃತ್ಯ ಎಸಗಿರುವುದನ್ನು ಅಪರಾಧವೆಂದು ಆರೋಪಿಸಲಾಗಿರುತ್ತದೆಯೋ ಆ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಜಾರಿಯಲ್ಲಿದ್ದಂತಹ ಕಾನೂನಿನ ಅನ್ವಯ ಮಾತ್ರ ಅಪರಾಧಿಗೆ ಶಿಕ್ಷೆಯನ್ನು ನೀಡಬೇಕು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಅಂದರೆ ಅಪರಾಧ ನಡೆದ ಸಂದರ್ಭದಲ್ಲಿ ಇದ್ದ ಕಾನೂನಿನ ಅನ್ವಯ ಮಾತ್ರ ಶಿಕ್ಷೆಯನ್ನು ವಿಧಿಸಬೇಕು, ಅದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸುವ ಹಾಗಿಲ್ಲ ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ. 20 ಕ್ಲಾಸ್ 1 ಈ ವಿಚಾರ ಸ್ಪಷ್ಟಪಡಿಸುತ್ತೆ ಅನ್ನೋದು ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒಂದು 20 ಕ್ಲಾಸ್ 2 ನೋಡೋದಾದರೆ ನೋ ಡಬಲ್ ಜಿಯೋಪಾರ್ಡಿ ಅಂತ ಹೇಳ್ಬೋದು. ಇದನ್ನು ನಾವು ಸಿಂಪಲ್ ಆಗಿ ಅಥವಾ ಸಂಕ್ಷಿಪ್ತವಾಗಿ ಹೇಳೋದಾದರೆ ಏನಿದು ನೋ ಡಬಲ್ ಜಿಯೋಪಾರ್ಡಿ ಅಂತ ನೋಡ್ತಾ ಹೋದರೆ, ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ನಾವು ಪ್ರಾಸಿಕ್ಯೂಷನ್ಗೆ ಒಳಪಡಿಸೋ ಹಾಗಿಲ್ಲ, ಹಾಗೂ ದಂಡವನ್ನು ಅಥವಾ ಶಿಕ್ಷೆಗೆ ಗುರಿಪಡಿಸೋ ಹಾಗಿಲ್ಲ. ಅಂದರೆ ಒಂದೇ ಅಪರಾಧಕ್ಕಾಗಿ ಒಂದು ಬಾರಿ ಮಾತ್ರ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂಥ ವಿಚಾರವನ್ನಿದು ಸ್ಪಷ್ಟಪಡಿಸುತ್ತೆ. 20 ಕ್ಲಾಸ್ 3 ನೋಡೋದಾದರೆ ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ಹೇಳೋದು. ಸಿಂಪಲ್ ಆಗಿ ಅಥವಾ ಸಂಕ್ಷಿಪ್ತವಾಗಿ ಶಾರ್ಟ್ ಆಗಿ ನಾವು ಈ ರೀತಿ ಹೇಳ್ಬೋದು. ಅದು ಏನಿದು ನೋ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂತ ನೋಡ್ತಾ ಹೋದರೆ, ಯಾವುದೇ ಅಪರಾಧದ ಸಂದರ್ಭದಲ್ಲಿ ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಬಂದ ವಿಚಾರಣೆ ಬಂದಾಗ ಆರೋಪಿಯಾಗಿರುವಂತಹ ವ್ಯಕ್ತಿಗೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳೋಕ್ಕೆ ಯಾವುದೇ ಕಾರಣಕ್ಕೂ ಬಲವಂತ ಮಾಡೋ ಹಾಗಿಲ್ಲ ಅನ್ನುವಂಥ ವಿಚಾರವನ್ನಿದು ಸ್ಪಷ್ಟಪಡಿಸುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ ಅಂದರೆ ಆರ್ಟಿಕಲ್ 21 ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳೋದು. ಓಕೆ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಅಥವಾ ವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಗೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಅತಿ ಹೆಚ್ಚು ಬಾರಿ ರಿಪೀಟ್ ಆಗುವಂತಹ ಕ್ವಶನ್ಸ್ಗಳು ಈ ಆರ್ಟಿಕಲ್ ಮೇಲೆ ಇರೋದನ್ನು ನಾವು ಕಾಣ್ತೇವೆ. ಏನು ಹೇಳುತ್ತೆ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನೋಡೋದಾದರೆ, ಕಾನೂನಿನಲ್ಲಿ ಕಲ್ಪಿಸಿರುವಂಥ ಅವಕಾಶಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲಿ ವ್ಯಕ್ತಿಯ ಜೀವವನ್ನು ಅಥವಾ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರೋ ಹಾಗಿಲ್ಲ ಅನ್ನುವಂಥ ವಿಚಾರ ಇದು ಸ್ಪಷ್ಟಪಡಿಸುತ್ತೆ. ಅಷ್ಟೇ ಅಲ್ಲ, ಆರ್ಟಿಕಲ್ 21 ಭಾರತೀಯ ಪ್ರಜೆಗಳೊಂದಿಗೆ ಭಾರತದಲ್ಲಿರುವಂಥ ವಿದೇಶಿ ಪ್ರಜೆಗಳಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನುವಂಥ ವಿಚಾರ ಕೂಡ ನಿಮಗೆ ತಿಳಿದಿರಬೇಕು. ಓಕೆ, ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ, ಆರ್ಟಿಕಲ್ 21ರಲ್ಲಿ ಬರುವಂತಹ ಹಕ್ಕುಗಳು ಯಾವುವು, ಅಂಶಗಳು ಯಾವುವು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಸ್ಪಷ್ಟಪಡಿಸಿರೋದು ಕಂಡುಬರುತ್ತೆ. ಅಂದರೆ ಜೀವಿಸುವ ಮತ್ತು ವೈಯಕ್ತಿಕ ಅಥವಾ ವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕೇನಿದೆ ಅಲ್ವಾ, ಇದರಡಿಯಲ್ಲಿ ಬರುವಂಥ ಅಂಶಗಳು ಯಾವುದನ್ನೋದನ್ನು ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಸ್ಪಷ್ಟಪಡಿಸಿರೋದು ಕಂಡುಬರುತ್ತೆ. ಓಕೆ, ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ ನಿಮಗೆ. ಆರ್ಟಿಕಲ್ 21 ಏನೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಅನ್ನೋದನ್ನು ಕೆಲವೊಂದು ಅಂಶಗಳು ಈ ಇಮೇಜಲ್ಲಿ ನಿಮಗೆ ಸ್ಪಷ್ಟ ಆಗ್ತಾ ಇದೆ. ಅಂದರೆ ರೈಟ್ ಟು ಫುಡ್ ಆಗಿರ್ಬೋದು, ರೈಟ್ ಟು ಮೆಡಿಕಲ್ ಕೇರ್, ರೈಟ್ ಟು ಶೆಲ್ಟರ್ ಆಗಿರ್ಬೋದು, ರೈಟ್ ಟು ಎಜುಕೇಷನ್, ರೈಟ್ ಟು ಲೈವ್ಲಿಹುಡ್, ರೈಟ್ ಟು ಪ್ರೈವೇಸಿ, ಹೀಗೆ ಸಾಕಷ್ಟು ಅಂಶಗಳು ಜೀವಿಸುವ ಹಕ್ಕಿನಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಇದನ್ನು ಸುಪ್ರೀಂ ಕೋರ್ಟ್ ಕಾಲಕಾಲಕ್ಕೆ ಅನೇಕ ಪ್ರಕರಣಗಳಲ್ಲಿ ಆರ್ಟಿಕಲ್ 21 ಈ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ಸ್ಪಷ್ಟಪಡಿಸಿರೋದನ್ನು ನಾವು ಕಾಣ್ತೇವೆ. ಅದರಲ್ಲಿ ಸ್ಪೆಷಲಿ ಒಂದು ಪ್ರಕರಣ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು, ಅದು ಮೇನಕಾ ಗಾಂಧಿ ಪ್ರಕರಣ. ಈ ಪ್ರಕರಣ ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿರೋದು, ಸಾಕಷ್ಟು ಎಕ್ಸಾಮಲ್ಲಿ ಕೂಡ ಕೇಳಿದ್ದಾರೆ ನಿಮಗೆ. ಮೇನಕಾ ಗಾಂಧಿ ಪ್ರಕರಣ ಯಾವ ಆರ್ಟಿಕಲ್ಗೆ ರಿಲೇಟೆಡ್ ಆಗಿರೋದು, ಯಾವ ಹಕ್ಕಿಗೆ ರಿಲೇಟೆಡ್ ಆಗಿದೆ ಅಂತ ಆರ್ಟಿಕಲ್ 21ಗೆ ರಿಲೇಟೆಡ್ ಆಗಿ ಈ ಪ್ರಕರಣ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ. ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಆರ್ಟಿಕಲ್ 21ನಲ್ಲಿರುವಂತಹ ಹಕ್ಕುಗಳು ಯಾವುವು ಅಥವಾ ವಿಷಯಗಳು ಯಾವುದು ಅನ್ನೋದನ್ನು ಸ್ಪಷ್ಟಪಡಿಸಿದೆ ಅಂತ ನಾನು ಹೇಳಿದೆ. ಹಾಗಾದರೆ ಯಾವೆಲ್ಲ ಹಕ್ಕುಗಳನ್ನು ಸುಪ್ರೀಂ ಕೋರ್ಟ್ ಈ ಆರ್ಟಿಕಲ್ ಅಡಿಯಲ್ಲಿ ಗುರುತಿಸಿದೆ ಅಂತ ನೋಡ್ತಾ ಹೋದರೆ, ಘನತೆಯಿಂದ ಜೀವಿಸುವಂಥ ಹಕ್ಕು.
ಆರ್ಟಿಕಲ್ 21 ಜೀವಿಸುವ ಹಕ್ಕನ್ನು ಮೂಲಭೂತ ಹಕ್ಕಾಗಿ ನೀಡಿದೆ ಅಂತ ಗೊತ್ತಾಯಿತು. ಜೀವಿಸುವುದು ಅಥವಾ ಬದುಕುವುದಂದರೆ ಕೇವಲ ಪ್ರಾಣಿಗಳಂತೆ ಬದುಕುವುದು ಅಥವಾ ಜೀವನ ಸಾಗಿಸೋದಂತಲ್ಲ, ಘನತೆಯಿಂದ ಜೀವಿಸುವಂಥ ಹಕ್ಕನ್ನು ನಮಗೆ ಆರ್ಟಿಕಲ್ 21 ಮೂಲಭೂತ ಹಕ್ಕಾಗಿ ನೀಡಿದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರೋದನ್ನು ನಾವಿಲ್ಲಿ ಕಾಣ್ಬೋದು. ಆರೋಗ್ಯಕರ ಪರಿಸರವನ್ನು ಪಡೆದುಕೊಳ್ಳುವಂಥ ಹಕ್ಕಾಗಿರ್ಬೋದು, ಜೀವನಾಧಾರ ಹಕ್ಕು, ನ್ಯಾಯಸಮ್ಮತವಾಗಿ ವಿಚಾರಣೆಗೆ ಒಳಪಡೋದು ಮತ್ತು ತ್ವರಿತವಾಗಿ ವಿಚಾರಣೆಗೆ ಒಳಪಡುವಂಥ ಹಕ್ಕಾಗಿರ್ಬೋದು, ಉಚಿತ ಕಾನೂನು ನೆರವು ಪಡೆದುಕೊಳ್ಳುವಂಥ ಹಕ್ಕಾಗಿರ್ಬೋದು, ವಸತಿ ಹಕ್ಕು, ರೈಟ್ ಟು ಪ್ರೈವಸಿ ಆಗಿರ್ಬೋದು, ಮಾಲಿನ್ಯ ಮುಕ್ತ ನೀರು ಮತ್ತು ಗಾಳಿ ಅಂದರೆ ಸ್ವಚ್ಛವಾದಂಥ ಉತ್ತಮವಾದಂಥ ನೀರು ಮತ್ತು ಗಾಳಿ ಪಡೆಯುವಂಥ ಹಕ್ಕು ಕೂಡ 21ನೇ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ. ಆರೋಗ್ಯದ ಹಕ್ಕಾಗಿರ್ಬೋದು, ಶಿಕ್ಷಣ ಪಡೆದುಕೊಳ್ಳುವಂಥ ಹಕ್ಕಾಗಿರ್ಬೋದು, ಈ ರೀತಿ ಸಾಕಷ್ಟು ಅಂಶಗಳು ಆರ್ಟಿಕಲ್ 21ನಲ್ಲಿ ಅಡಕವಾಗಿದ್ದಾವೆ ಅನ್ನುವಂಥ ವಿಚಾರವನ್ನು ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಸ್ಪಷ್ಟಪಡಿಸಿರೋದು ಕಂಡುಬರುತ್ತೆ. ಓಕೆ, ಹಾಗಾಗಿ ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸಲ್ಲಿ ಒಂದು ಅಂತ ಗುರುತಿಸಲಾಗುತ್ತೆ. ಓಕೆ, ಇದರಲ್ಲಿ ಬರುವಂತಹ ವಿಚಾರಗಳು, ಅಂಶಗಳು ಅಥವಾ ಹಕ್ಕುಗಳು ಯಾವುದನ್ನೋದು ಬಹುಸಂಖ್ಯಾತ ಸ್ಪರ್ಧಾರ್ಥಿಗಳಿಗೆ ತಿಳಿದಿರುತ್ತೆ. ಯಾರಾದರೂ ಬಿಗಿನರ್ಸ್ ಇದ್ದರೆ ನೀವು ವಿಡಿಯೋ ಪಾಸ್ ಮಾಡಿ ಇವನ್ ಬೇಕಾದರೆ ಅಬ್ಸರ್ವ್ ಮಾಡ್ಬೋದು ಅಥವಾ ಇವನ್ನು ನೋಟ್ ಕೂಡ ಮಾಡ್ಕೋಬೋದಾಗಿದೆ. ಇವೆಲ್ಲವೂ ಕೂಡ ಆರ್ಟಿಕಲ್ 21ನಲ್ಲಿ ಸುಪ್ರೀಂ ಕೋರ್ಟ್ ಈ ಎಲ್ಲ ಅಂಶಗಳು ಅದರಲ್ಲಿ ಅಡಕವಾಗಿದ್ದಾವೆ ಅಂತ ಸ್ಪಷ್ಟಪಡಿಸಿದ್ದಾವೆ. ನಾನು ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದು ಮಾತ್ರ ಇಲ್ಲಿ ತೆಗೆದುಕೊಂಡಿರೋದು, ಇದ್ರ ಜೊತೆ ಇನ್ನೂ ಕೆಲವೊಂದು ಅಂಶಗಳು ಕೂಡ ನೀವು ಆ್ಯಡ್ ಮಾಡ್ಕೋಬೋದಾಗಿದೆ. ಓಕೆ, ಅದರ ಜೊತೆಗೆ ಇಲ್ಲಿ ನಾವು ಹೆಚ್ಚು ಗಮನಿಸಬೇಕಾಗಿರೋದು ರೈಟ್ ಟು ಪ್ರೈವಸಿ ಬಗ್ಗೆ. ಇದು ಇತ್ತೀಚಿನ ದಿನದಲ್ಲಿ ಹೆಚ್ಚು ಸುದ್ದಿಯಲ್ಲಿರುವಂತಹ ವಿಚಾರ. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿ ಮುಂಬರುವಂಥ ಎಕ್ಸಾಮಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ರೈಟ್ ಟು ಪ್ರೈವಸಿ ಕೂಡ ಆರ್ಟಿಕಲ್ 21 ಅಡಿಯಲ್ಲೇ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಸ್ಪೆಷಲಿ ಇದಕ್ಕೆ ರಿಲೇಟೆಡ್ ಆಗಿ 2 ಪ್ರಕರಣಗಳು ಹೆಚ್ಚು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒನ್ ಪೀಪಲ್ಸ್ ಯೂನಿಯನ್ ಫಾರ್ ಸಿವಿಲ್ ಲಿಬರ್ಟೀಸ್ ಅನ್ನುವಂಥ ಒಂದು ಪ್ರಕರಣ. ಇನ್ನು KS ಪುಟ್ಟಸ್ವಾಮಿ ಪ್ರಕರಣ ಕೂಡ ಇಂಪಾರ್ಟೆಂಟ್. 2017ರಲ್ಲಿ ಸುಪ್ರೀಂ ಕೋರ್ಟ್ ಇದಕ್ಕೆ ರಿಲೇಟೆಡ್ ಆಗಿ ಈ ಪ್ರಕರಣದಲ್ಲಿ ತೀರ್ಪು ಕೊಟ್ಟಿರೋದನ್ನು ಸಹ ನಾವು ಕಾಣ್ತೇವೆ. ಎಕ್ಸಾಮಲ್ಲಿ ನೇರವಾಗಿ ಬೇಸಿಕಾಗಿ ಕ್ವಶನ್ ಕೇಳ್ಬೋದು ನಿಮಗೆ, KS ಪುಟ್ಟಸ್ವಾಮಿ ಪ್ರಕರಣ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಆರ್ಟಿಕಲ್ 21ಗೂ ಅಂತ ಹೇಳ್ಬೋದು. ಅದು ಸ್ಪೆಷಲಿ ರೈಟ್ ಟು ಪ್ರೈವಸಿಗೆ ರಿಲೇಟೆಡ್ ಆಗಿರೋದು. ಓಕೆ, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಅಂತ ನೋಡ್ತಾ ಹೋದರೆ ರೈಟ್ ಟು ಪ್ರೈವಸಿ ಅನ್ನೋದೊಂದು ಸ್ವಾಭಾವಿಕ ಹಕ್ಕಾಗಿದೆ ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ. ಅಷ್ಟೇ ಅಲ್ಲ, ರೈಟ್ ಟು ಪ್ರೈವಸಿ ಮೂಲಭೂತ ಹಕ್ಕುಗಳ ಭಾಗವಾಗಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸುತ್ತೆ. ಅಷ್ಟೇ ಅಲ್ಲ, ರೈಟ್ ಟು ಪ್ರೈವಸಿ 21ನೇ ಆರ್ಟಿಕಲ್ ಅಡಿಯಲ್ಲಿ ರಕ್ಷಣೆ ಪಡೆದಿದೆ ಅನ್ನುವಂಥ ವಿಚಾರ ಕೂಡ ಇದು ಸ್ಪಷ್ಟಪಡಿಸುತ್ತೆ. ಹಾಗಾಗಿ KS ಪುಟ್ಟಸ್ವಾಮಿ ಪ್ರಕರಣಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇದೆ ಅಂತ ನಾವಿಲ್ಲಿ ಗೆಸ್ ಮಾಡ್ಬೋದು. ಓಕೆ, ಇದರ ಜೊತೆಗೆ ರೈಟ್ ಟು ಪ್ರೈವಸಿ ಆಲ್ರೆಡಿ ನಾವು ಹೇಳಿದ ಹಾಗೆ ಆರ್ಟಿಕಲ್ 21 ಅಡಿಯಲ್ಲಿ ಬರುತ್ತೆ ಅಂತ ಆಲ್ರೆಡಿ ಸುಪ್ರೀಂ ಕೋರ್ಟ್ KS ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸ್ಪಷ್ಟಪಡಿಸಿದೆ ಅಂತ ಡಿಸ್ಕಷನ್ ಮಾಡಿದ್ದೇವೆ. ಆದರೆ ಇದು ಕೂಡ ನಿರ್ಬಂಧಿತವಾದಂಥ ಹಕ್ಕು ಅನ್ನೋದನ್ನು ಗಮನಿಸಬೇಕು. ಅಂದರೆ ಆಲ್ರೆಡಿ ನಾನು ಸ್ಟಾರ್ಟಿಂಗಲ್ಲಿ ಮೂಲಭೂತ ಹಕ್ಕುಗಳ ಪರಿಚಯಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋದಲ್ಲಿ ಹೇಳಿದ್ದೆ, ಮೂಲಭೂತ ಹಕ್ಕುಗಳು ನಿರ್ಬಂಧಿತವಾಗಿದ್ದಾವೆ, ರಾಜ್ಯ ನಿರ್ಬಂಧ ವಿಧಿಸ್ಬೋದು. ಆಲ್ರೆಡಿ ಆರ್ಟಿಕಲ್ 19ನಲ್ಲಿ ಕೂಡ ಅದ್ರ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ದೇವೆ ನಾವು. ಪ್ರತಿಯೊಂದು ಸ್ವಾತಂತ್ರ್ಯಕ್ಕೂ ಕೂಡ ರಾಜ್ಯ ನಿರ್ಬಂಧ ವಿಧಿಸ್ಬೋದು ಅಂತ. ಅದೇ ರೀತಿ ರೈಟ್ ಟು ಪ್ರೈವಸಿ ಕೂಡ ಅನಿರ್ಬಂಧಿತವಾದ ಹಕ್ಕಲ್ಲ ಅನ್ನೋದು ತಿಳಿದಿರಬೇಕು. ರಾಜ್ಯ ಇದ್ರ ಮೇಲೆ ಕೂಡ ನಿರ್ಬಂಧ ವಿಧಿಸ್ಬೋದು. ಅಂದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯ ಈ ಹಕ್ಕಿನ ಮೇಲೂ ಕೂಡ ನಿರ್ಬಂಧ ವಿಧಿಸ್ಬೋದು. ಆದರೆ ರಾಜ್ಯ ವಿಧಿಸುವಂಥ ನಿರ್ಬಂಧ ನ್ಯಾಯಸಮ್ಮತವಾಗಿರಬೇಕು ಮತ್ತು ಅದು ಅನಿವಾರ್ಯ ಅಥವಾ ಅಗತ್ಯವಾಗಿರಬೇಕು. ಅಂಥ ಸಂದರ್ಭದಲ್ಲಿ ರೈಟ್ ಟು ಪ್ರೈವಸಿ ಮೇಲೂ ಕೂಡ ರಾಜ್ಯ ನಿರ್ಬಂಧ ವಿಧಿಸ್ಬೋದು ಅನ್ನೋಂಥ ವಿಚಾರ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒನ್ ಇನ್ನೊಂದು ಪ್ರಕರಣ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಒಂದು IPC ಸೆಕ್ಷನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ, ಸ್ಪೆಷಲಿ ರೈಟ್ ಟು ಪ್ರೈವಸಿಗೆ ರಿಲೇಟೆಡ್ ಆಗಿ. IPC ಸೆಕ್ಷನ್ 377 ಇದು ಕೂಡ ರೈಟ್ ಟು ಪ್ರೈವಸಿಗೆ ಧಕ್ಕೆ ತರುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು. ಹಾಗಾಗಿ 2018ರಲ್ಲಿ ಸುಪ್ರೀಂ ಕೋರ್ಟ್ ಸ್ಪೆಷಲಿ ನವತೇಜ್ ಜೋಹಾರ್ ಅನ್ನುವಂಥ ಪ್ರಕರಣದಲ್ಲಿ IPC ಸೆಕ್ಷನ್ 377 ಅನ್ನು ಅನುರ್ಜಿತಗೊಳಿಸಿರೋದನ್ನು ಕೂಡ ನಮಗೆ ತಿಳಿದಿರಬೇಕು. ಇದು ಕೂಡ ಹೆಚ್ಚು ಚರ್ಚೆ ಆಗಿತ್ತು ಆ ವರ್ಷದಲ್ಲಿ 2018-19ರಲ್ಲಿ ಬಂದಾಗ IPC ಸೆಕ್ಷನ್ 377 ಕೂಡ ಬಹಳಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ರೈಟ್ ಟು ಪ್ರೈವಸಿಗೆ ರಿಲೇಟೆಡ್ ಆಗಿ IPC ಸೆಕ್ಷನ್ 377ಗೆ ರಿಲೇಟೆಡ್ ಆಗಿ ಇರುವಂತಹ ಪ್ರಕರಣ ಏನಿದೆ ಅಲ್ವಾ, ನವತೇಜ್ ಜೋಹಾರ್ ಪ್ರಕರಣ ಕೂಡ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒನ್ ಈ ಆರ್ಟಿಕಲ್ 21 ಅಡಿಯಲ್ಲಿ ಬಂದಾಗ ಇನ್ನೂ 2 ಪ್ರಕರಣಗಳು ನನ್ನ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೆಚ್ಚು ಇಂಪಾರ್ಟೆಂಟು ಮತ್ತು ಸಾಕಷ್ಟು ಬಾರಿ ಸುದ್ದಿಯಲ್ಲಿರೋದನ್ನು ಸಹ ನಾವು ಕಾಣ್ತೇವೆ. ಸ್ಪೆಷಲಿ ಅರುಣಾ ಶಾನ್ಭಾಗ್ ಅವರ ಪ್ರಕರಣ ಆಗಿರ್ಬೋದು ಮತ್ತು ಕಾಮನ್ ಕಾಸ್ ಅನ್ನುವಂತಹ ಮೊಕದ್ದಮೆಗಳು ಇವೆರಡೂ ಇಂಪಾರ್ಟೆಂಟ್ ಆಗ್ತವೆ.
ಓಕೆ, ಈ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟವಾದಂತಹ ಅಭಿಪ್ರಾಯ ಅಥವಾ ತೀರ್ಪನ್ನು ಕೊಡುತ್ತೆ. ಏನು ತೀರ್ಪು ಅಂದರೆ, ದೀರ್ಘಕಾಲದಿಂದ ಗುಣಮುಖವಾಗದೇ ಇರುವಂತಹ ಕಾಯಿಲೆಗಳಿಂದ ವ್ಯಕ್ತಿಗಳು ಬಳಲ್ತಾ ಇದ್ದರೆ ಅವರಿಗೆ ಶಾಂತಿಯುತವಾದಂಥ ಇಚ್ಛಾ ಮರಣವನ್ನು ನೀಡಬಹುದು ಅಥವಾ ಅವ್ರು ಪಡಿಬಹುದು ಅನ್ನುವಂತಹ ಒಂದು ವಿಚಾರವನ್ನು ಇದು ಈ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರೋದನ್ನು ನಾವು ಕಾಣ್ತೇವೆ. ಅಂದರೆ ಜೀವಿಸುವ ಹಕ್ಕಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ತರೋ ಹಾಗಿಲ್ಲ ಅಂತ ನಾವು ಆರ್ಟಿಕಲ್ 21 ಸ್ಟಾರ್ಟಿಂಗ್ ಡಿಸ್ಕಷನಲ್ಲೇ ನಾವು ಚರ್ಚೆ ಮಾಡಿದ್ದೇವೆ. ಹಾಗಾಗಿ ಯಾವುದೇ ವ್ಯಕ್ತಿಗೆ ಇರುವಂಥ ಈ ಹಕ್ಕನ್ನು ನಾವು ಕಸಿದುಕೊಳ್ಳಂಗಿಲ್ಲ ಅನ್ನುವಂಥ ವಿಚಾರ ನಮಗೆ ಸ್ಪಷ್ಟವಾಗಿರಬೇಕು. ಆದರೆ ದೀರ್ಘಕಾಲದಿಂದ ಗುಣಮುಖವಾಗದೇ ಇರುವಂತಹ ಕಾಯಿಲೆಗಳಿಂದ ಅಂತಹ ಸ್ಥಿತಿಗತಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಾವು ಶಾಂತಿಯುತವಾದ ಇಚ್ಛಾ ಮರಣವನ್ನು ನೀಡಬಹುದು ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ. ಈ ಸಾಕಷ್ಟು ವರ್ಷಗಳಿಂದ ಕೋಮಾದಲ್ಲೇ ಇರ್ತಾರೆ, ಅವರ ಸ್ಥಿತಿ ನೋಡಲಿಕ್ಕೂ ಆಗಲ್ಲ ನಮಗೆ, ಅಂಥವರಿಗೆ ಬಂದಾಗ ನಾವು ಇಂತಹ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ವಿಚಾರ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿರೋದು ಕಾಣ್ತೇವೆ. ಆದರೆ ಇದನ್ನು ಜಾರಿಗೊಳಿಸುವಂಥ ಸಂದರ್ಭದಲ್ಲಿ ಸರ್ಕಾರ ಕಟ್ಟುನಿಟ್ಟಿನ ಮಾರ್ಗಸೂಚಿ ಅನುಸರಿಸಬೇಕಂತ ಅನ್ನುವಂಥ ಒಂದು ಸಲಹೆ ಕೂಡ ಸುಪ್ರೀಂ ಕೋರ್ಟ್ ನೀಡಿರೋದನ್ನು ನಾವಿಲ್ಲಿ ಕಾಣ್ತೇವೆ. ನೆಕ್ಸ್ಟ್ 21A, ಇದು ಕೂಡ ಇಂಪಾರ್ಟೆಂಟು, ಅತಿ ಹೆಚ್ಚು ಬಾರಿ ರಿಪೀಟ್ ಆಗುವಂತಹ ಆರ್ಟಿಕಲ್ಸಲ್ಲಿ ಇದು ಕೂಡ ಒಂದಂತ ಐಡೆಂಟಿಫೈ ಮಾಡ್ತೇವೆ. ಇದು ರೈಟ್ ಟು ಎಜುಕೇಷನ್ಗೆ ರಿಲೇಟೆಡ್ ಆಗಿರೋದು, ಶಿಕ್ಷಣದ ಹಕ್ಕು ಅಂತ ಹೇಳೋದು ನಾವು ಇದನ್ನು ಸಿಂಪಲ್ ಆಗಿ ಹೇಳೋದಾದರೆ. ಓಕೆ, ಏನಿದೆ ಇದರ ವಿಷಯ ವಸ್ತು ನೋಡೋದಾದರೆ, ರಾಜ್ಯವು ಕಾನೂನಿನ ಮೂಲಕ ತಾನು ನಿರ್ಧರಿಸಬಹುದಾದಂತಹ ರೀತಿಯಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಒದಗಿಸಬೇಕು ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ. ಅಂದರೆ 6ರಿಂದ 14 ವರ್ಷದೊಳಗಿನ ಮಕ್ಕಳು ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಹಕ್ಕನ್ನು ಮೂಲಭೂತ ಹಕ್ಕಾಗಿ 21A ಪ್ರಕಾರ ಪಡೆದುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ. ಓಕೆ, ಇದಕ್ಕೂ ರಿಲೇಟೆಡ್ ಆಗಿ 2 ಪ್ರಕರಣಗಳು ಇಂಪಾರ್ಟೆಂಟ್ ಆಗ್ತವೆ. ಒಂದು ಮೋಹಿನಿ ಜೈನ್ ಪ್ರಕರಣ, ಇನ್ನೊಂದು ಉನ್ನಿ ಕೃಷ್ಣನ್ ಪ್ರಕರಣ. ಈ 2 ಪ್ರಕರಣಗಳು ಯಾವುದಕ್ಕೆ ರಿಲೇಟೆಡ್ ಆಗಿದ್ದಾವಂದರೆ 21A ಅಂತಾದರೂ ಹೇಳ್ಬೋದು, ಅಥವಾ ಶಿಕ್ಷಣದ ಹಕ್ಕಿಗೆ ರಿಲೇಟೆಡ್ ಆಗಿದ್ದಾವಂತ ಹೇಳ್ಬೋದು. ಈ 2 ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಹೆಚ್ಚು ಫೋಕಸ್ ಮಾಡಿರೋದು 21ನೇ ವಿಧಿ ಅನ್ವಯ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಅನ್ನುವಂಥ ವಿಚಾರವನ್ನು ಇದು ಸ್ಪಷ್ಟಪಡಿಸುತ್ತೆ. ಹಾಗಾಗಿ ಇದರ ಮುಂದುವರಿದ ಭಾಗವಾಗಿ 86ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದ 3ನೇ ಭಾಗಕ್ಕೆ 21A ವಿಧಿಯನ್ನು ಆ್ಯಡ್ ಮಾಡಲಾಗುತ್ತೆ. ಓಕೆ, 21A ವಿಧಿಯ ಕಂಟೆಂಟ್ ಅಥವಾ ವಿಷಯ ವಸ್ತು ಏನಿದೆ ಅಂತ ಪ್ರೀವಿಯಸ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡಿದ್ದೇವೆ. ಹಾಗೆ ನಾವು ನೋಡೋದಾದರೆ ಪ್ರಾಥಮಿಕ ಶಿಕ್ಷಣವನ್ನು 21A ಮೂಲಕ ಮೂಲಭೂತ ಹಕ್ಕಾಗಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ನೀಡಲಾಯಿತು. ಹಾಗಾದರೆ ಮೂಲ ಸಂವಿಧಾನ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ರಿಲೇಟೆಡ್ ಆಗಿ ಅಥವಾ ಅವರ ಪ್ರಾಥಮಿಕ ಶಿಕ್ಷಣಕ್ಕೆ ರಿಲೇಟೆಡ್ ಆಗಿ ಯಾವುದೇ ವಿಚಾರ ಪ್ರಸ್ತಾಪ ಮಾಡಿರಲಿಲ್ಲ ಅಥವಾ ಮಾಡಿತ್ತಾ ಅಂತ ನೋಡ್ತಾ ಹೋದರೆ, ಖಂಡಿತ ಮೂಲ ಸಂವಿಧಾನದಲ್ಲಿಯೂ ಕೂಡ 6ರಿಂದ 14 ವರ್ಷದೊಳಗಿನ ಮಕ್ಕಳ ಶಿಕ್ಷಣಕ್ಕೆ ರಿಲೇಟೆಡ್ ಆಗಿ ವಿಚಾರ ವ್ಯಕ್ತಪಡಿಸಿರೋದನ್ನು ನಾವು ಕಾಣ್ತೇವೆ. ಆದರೆ ಆರ್ಟಿಕಲ್ 21A ಇರಲಿಲ್ಲ. ಇದು 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ ಆ್ಯಡ್ ಆಗಿದ್ದು. ಹಾಗಾದರೆ ಇದಕ್ಕಿಂತ ಪೂರ್ವದಲ್ಲಿ ಬಂದಾಗ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಬಗ್ಗೆ ಎಲ್ಲಾದರೂ ಉಲ್ಲೇಖ ಆಗಿತ್ತಾ ಅಂತ ನೋಡ್ತಾ ಹೋದರೆ ಖಂಡಿತ ಉಲ್ಲೇಖ ಆಗಿತ್ತು. ಆರ್ಟಿಕಲ್ 45ರಲ್ಲಿ ಇದರ ಬಗ್ಗೆ ಉಲ್ಲೇಖ ಆಗಿರೋದು ಕಂಡುಬರುತ್ತೆ. ಓಕೆ, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು 21Aಗೆ ರಿಲೇಟೆಡ್ ಆಗಿ ಇನ್ನೂ ಒಂದೆರಡು ವಿಚಾರ ಕ್ಲಿಯರ್ ಮಾಡ್ಕೊಳ್ಳೋಣ. 21Aಗೆ ಪೂರಕವಾಗಿ ಭಾರತ ಸರ್ಕಾರ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆ 2009 ಕೂಡ ಜಾರಿಗೆ ತಂದಿದೆ. 2009ನೇ ಇಸ್ವಿಯಲ್ಲಿ ಪಾರ್ಲಿಮೆಂಟ್ನ 2 ಸದನಗಳು ಇದನ್ನು ಅಂಗೀಕಾರ ಮಾಡ್ತವೆ. ಫೈನಲಿ ಇದು 2010 ಏಪ್ರಿಲ್ 1ರಂದು ಕಾಯ್ದೆ ಜಾರಿಗೆ ಬರುತ್ತೆ. ಇದನ್ನು ನಾವು ಶಾರ್ಟ್ ಆಗಿ RTE 2009 ಅಂತ ಕೂಡ ಕರಿತೇವೆ. ರೈಟ್ ಟು ಎಜುಕೇಷನ್ 2009 ಅಂತ ಕೂಡ ಕರಿತೇವೆ. 2010ರಲ್ಲಿ ಇದು ಜಾರಿಗೆ ಬಂದಿರೋದನ್ನು ನಾವು ಕಾಣ್ತೇವೆ. ಓಕೆ, ಈಗ ಬರೋಣ. ಆಲ್ರೆಡಿ ನಾನು ಪ್ರೀವಿಯಸ್ ಅಲ್ಲೇ ಡಿಸ್ಕಷನ್ ಮಾಡ್ತಾ ಇದ್ದೆ. ಮೂಲ ಸಂವಿಧಾನದಲ್ಲಿಯೂ ಕೂಡ 6ರಿಂದ 14 ವರ್ಷದೊಳಗಿನ ಮಕ್ಕಳ ಶಿಕ್ಷಣಕ್ಕೆ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ ಇತ್ತು. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಂಶಗಳು ಮೂಲ ಸಂವಿಧಾನದ 45ನೇ ಆರ್ಟಿಕಲಲ್ಲಿ ಅಡಕವಾಗಿತ್ತು ಅಂತ. ಆದರೆ ಇದನ್ನು ಯಾಕೆ ಪರಿಗಣಿಸಲಿಲ್ಲ, 21A ಅನ್ನು ಯಾಕೆ ಆ್ಯಡ್ ಮಾಡಿದ್ರು ಅನ್ನುವಂಥ ಡೌಟ್ ನಿಮಗೆ ಬರ್ತಾ ಇರ್ಬೋದು. ಆರ್ಟಿಕಲ್ 45 ನಿಮಗೆ ಗೊತ್ತಿರುವ ಹಾಗೆ ಇದು ರಾಜ್ಯ ನೀತಿ ನಿರ್ದೇಶಕ ತತ್ವದ ಭಾಗ. ಇದು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿರುವಂತಹ ವಿಚಾರಗಳನ್ನು ರಾಜ್ಯ ಅನುಷ್ಠಾನಕ್ಕೆ ತರಬಹುದು, ತರದೇ ಇರಬಹುದು. ಒಂದು ವೇಳೆ ರಾಜ್ಯ ತರದೇ ಇದ್ದರೆ ಆರ್ಟಿಕಲ್ 37ರ ಪ್ರಕಾರ ಇದನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಅಂದರೆ DPSP ಅಥವಾ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಏನು ಭಾಗ 4 ಇದೆ ಅಲ್ವಾ, ಇದು ನ್ಯಾಯಾಂಗ ರಕ್ಷಿತವಾಗಿಲ್ಲ ಅನ್ನೋದು ನಿಮಗೆ ತಿಳಿದಿರಬೇಕು. ಹಾಗಾಗಿ ಇಲ್ಲಿ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ರಿಲೇಟೆಡ್ ಆಗಿ ರಾಜ್ಯಗಳು ಕ್ರಮ ತೆಗೆದುಕೊಳ್ಬೋದು, ತೆಗೆದುಕೊಳ್ಳದೆ ಇರಬಹುದಾಗಿತ್ತು.
ಆದರೆ 86ನೇ ತಿದ್ದುಪಡಿಯ ಮೂಲಕ ಏನು ಮಾಡ್ತಾರೆ ಅಂದರೆ ಮಹತ್ವದ ಬದಲಾವಣೆ ಇದಕ್ಕೆ ರಿಲೇಟೆಡ್ ಆಗಿ ಕೈಗೊಳ್ಳಲಾಗುತ್ತೆ. ಈ ತಿದ್ದುಪಡಿಯ ಮೂಲಕ 45ನೇ ಆರ್ಟಿಕಲ್ನಲ್ಲಿದ್ದಂತಹ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡಬೇಕು ಉಚಿತವಾಗಿ ಕಡ್ಡಾಯವಾಗಿ ಅನ್ನುವಂತಹ ಏನು ವಿಚಾರ ಇತ್ತಲ್ವ, ಈ ವಿಷಯವನ್ನು 21A ಆರ್ಟಿಕಲ್ಗೆ ಆ್ಯಡ್ ಮಾಡಲಾಗುತ್ತೆ. ಅಂದರೆ 21A ಅನ್ನುವಂಥ ಆರ್ಟಿಕಲ್ ಆ್ಯಡ್ ಮಾಡಿ ಆ ಆರ್ಟಿಕಲ್ನಲ್ಲಿ ಈ ವಿಷಯವನ್ನು ಅಲ್ಲಿಗೆ ವರ್ಗಾಯಿಸಲಾಗುತ್ತೆ. ಏನು ಬದಲಾವಣೆ ಆಗುತ್ತೆ ಅಂತ ನೋಡ್ತಾ ಹೋದರೆ 21A ಇರೋದು 3ನೇ ಭಾಗದಲ್ಲಿ. 3ನೇ ಭಾಗ ನಿಮಗೆ ಗೊತ್ತಿರುವ ಹಾಗೆ ನ್ಯಾಯಾಂಗ ರಕ್ಷಿತವಾದದ್ದು. ಅಲ್ಲಿರುವಂತಹ ಆರ್ಟಿಕಲ್ಸ್ ಏನಾದರೂ ಉಲ್ಲಂಘನೆ ಆದರೆ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬರುತ್ತೆ, ಆವಾಗ ನಾವು ನ್ಯಾಯಾಲಯದಿಂದ ರಕ್ಷಣೆ ಪಡಿಬೋದು. ಹಾಗಾಗಿ 21A ಪ್ರಕಾರ ಮಕ್ಕಳಿಗೆ ಈ ಹಕ್ಕನ್ನು ಮೂಲಭೂತ ಹಕ್ಕಾಗಿ ನೀಡಿರೋದು ಕಂಡುಬರುತ್ತೆ. ಹಾಗಾದರೆ 45ನೇ ಆರ್ಟಿಕಲ್ನ ಭವಿಷ್ಯ ಏನಾಯಿತು, ಅದನ್ನು ರೀಪಿಲ್ ಮಾಡಲಾಯ್ತು ಅಂತ ನೋಡ್ತಾ ಹೋದರೆ ಖಂಡಿತ ರೀಪಿಲ್ ಮಾಡಿಲ್ಲ. ಅಲ್ಲೇನು ಮಾಡ್ತಾರೆ ಅಂದರೆ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಏನಿತ್ತಲ್ವ ಮುಂಚೆ ಆ ವಿಷಯ ಇತ್ತಲ್ವ, ಅದನ್ನು 21A ವಿಧಿಗೆ ಆ್ಯಡ್ ಮಾಡಿ 45ನೇ ಆರ್ಟಿಕಲ್ನಲ್ಲಿ 6 ವರ್ಷದೊಳಗಿನ ಮಕ್ಕಳಿಗೆ ಬಾಲ್ಯಪೂರ್ವ ಶಿಕ್ಷಣ ಮತ್ತು ಆರೈಕೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಆ್ಯಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಸಂವಿಧಾನದ 4A ಭಾಗ ಏನಿದೆ ಅಲ್ವಾ ಮೂಲಭೂತ ಕರ್ತವ್ಯಗಳಿಗೆ ರಿಲೇಟೆಡ್ ಆಗಿ, ಈ ಭಾಗದಲ್ಲಿ ಒಂದು ಮೂಲಭೂತ ಕರ್ತವ್ಯವನ್ನು ಆ್ಯಡ್ ಮಾಡಲಾಗುತ್ತೆ. ಅಂದರೆ 11ನೇ ಮೂಲಭೂತ ಕರ್ತವ್ಯ ಇಲ್ಲಿ ಆ್ಯಡ್ ಆಗುತ್ತೆ. ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದರೆ ಇದು ಕೂಡ 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆದುಕೊಳ್ಳಲಿಕ್ಕೆ ಪೋಷಕರು ತಂದೆ ತಾಯಿಗಳು ಅವಕಾಶ ಕಲ್ಪಿಸ್ಕೊಡ್ಬೇಕು. ಅದು ಅವರ ಮೂಲಭೂತ ಕರ್ತವ್ಯ, ತಂದೆ ತಾಯಿಗಳದ್ದು ಅಥವಾ ಪೋಷಕರದ್ದು ಅನ್ನುವಂಥ ಒಂದು ಮೂಲಭೂತ ಕರ್ತವ್ಯ ಕೂಡ ಆ್ಯಡ್ ಮಾಡಲಾಗುತ್ತೆ. ಹಾಗಾಗಿ 86ನೇ ಸಂವಿಧಾನ ತಿದ್ದುಪಡಿ 21A ಮತ್ತು 45ನೇದಾಗಿರ್ಬೋದು ಮತ್ತು ಮೂಲಭೂತ ಕರ್ತವ್ಯದಲ್ಲಿ ಬಂದಾಗ 11ನೇ ಮೂಲಭೂತ ಕರ್ತವ್ಯಕ್ಕೆ ರಿಲೇಟೆಡ್ ಆಗಿ ಹೆಚ್ಚು ಇಂಪಾರ್ಟೆಂಟ್ ಆಗಿದೆ ಅಂತ ಗುರುತಿಸೋದು. ನೆಕ್ಸ್ಟ್ ಒನ್, ಈ ಭಾಗದಲ್ಲಿ ಬಂದಾಗ ಕೊನೆಯ ಆರ್ಟಿಕಲ್ 22ನೇ ಆರ್ಟಿಕಲ್ ಏನಿದೆ ಟೈಟಲ್ ಅಂತ ನೋಡ್ತಾ ಹೋದರೆ ಪ್ರೊಟೆಕ್ಷನ್ ಅಗೇನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟನ್ ಕೇಸಸ್ ಅನ್ನುವಂತಹ ಒಂದು ಟೈಟಲಲ್ಲಿರೋದು ಕಂಡುಬರುತ್ತೆ. ಓಕೆ, ಈ ಆರ್ಟಿಕಲನ್ನು ನಾವು 2 ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಅಂದರೆ ಮೊದಲನೇ ಭಾಗ ಅಂದರೆ ಆರ್ಟಿಕಲ್ 22ದಲ್ಲಿ ಬರುವಂತಹ ಮೊದಲನೇ ಭಾಗ ಸಾಮಾನ್ಯ ಕಾಯ್ದೆ ಅಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನೀಡುತ್ತೆ. ಇದೇ ಆರ್ಟಿಕಲ್ನ ಪಾರ್ಟ್ 2 ಅಂತ ನಾವು ಗುರುತಿಸ್ತೇವಲ್ವ, ಆ ಭಾಗ ಏನು ಮಾಡುತ್ತೆ ಅಂದರೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಅಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿಯನ್ನು ನೀಡೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಇದನ್ನು ನಾವು 2 ಭಾಗಗಳಾಗಿ ಅಭ್ಯಾಸ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಬನ್ನಿ ಮೊದಲನೇ ಭಾಗ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇ ಭಾಗ ನಾನು ಆಲ್ರೆಡಿ ಹೇಳಿದ ಹಾಗೆ ಸಾಮಾನ್ಯ ಕಾಯ್ದೆ ಅಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ರಿಲೇಟೆಡ್ ಆಗಿ ಕೆಲವೊಂದು ಸವಲತ್ತು ಅಥವಾ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರೋದು ಕಂಡುಬರುತ್ತೆ. ಏನಿದೆ ಅಂತ ನೋಡ್ತಾ ಹೋದರೆ 22 ಕ್ಲಾಸ್ 1ರ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸುವ ಹಾಗಿಲ್ಲ. ಅಂದರೆ ಯಾವುದೇ ಬಂಧಿತ ವ್ಯಕ್ತಿಗೆ ನಾವು ಯಾವ ಕಾರಣಕ್ಕಾಗಿ ಬಂಧಿಸ್ತಾ ಇದ್ದೇವೆ ಅಂತ ಅವನಿಗೆ ನಾವು ಇನ್ಫಾರ್ಮೇಷನ್ ಕೊಡಲೇಬೇಕು, ಅದು ಅವನ ಹಕ್ಕು. ಅಂದರೆ ಬಂಧನಕ್ಕೆ ಕಾರಣ ತಿಳಿದುಕೊಳ್ಳುವುದು ಆತನ ಹಕ್ಕಾಗಿದೆ 22 ಕ್ಲಾಸ್ 1ರ ಪ್ರಕಾರ ಅನ್ನೋದು ನಿಮಗೆ ತಿಳಿದಿರಬೇಕು. ಅಷ್ಟೇ ಅಲ್ಲ, ಬಂಧಿತ ವ್ಯಕ್ತಿಗೆ ನ್ಯಾಯಾಂಗದಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಅಥವಾ ತನ್ನನ್ನು ಸಾಬೀತುಪಡಿಸ್ಕೊಳ್ಳಿಕ್ಕೆ ತನಗೆ ಬೇಕಾದಂತಹ ಲಾಯರನ್ನು ನೇಮಕ ಮಾಡಿಕೊಳ್ಳಿಕ್ಕೂ ಅವನಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ಅದು ಕೂಡ ಅವನ ಹಕ್ಕು. ತನಗೆ ಬೇಕಾದಂಥ ಒಬ್ಬ ನ್ಯಾಯವಾದಿಯ ನೆರವನ್ನು ಪಡೆದುಕೊಳ್ಳೋದು ಆತನ ಹಕ್ಕಾಗಿರುತ್ತೆ. ಇದು ಕೂಡ 22 ಕ್ಲಾಸ್ 1 ಅನ್ನೋದು ಗಮನಿಸಬೇಕು. ಓಕೆ, ಇಲ್ಲಿ ಮತ್ತೆ ಇನ್ನೊಂದು ಸರಿ ನಾನು ಹೇಳ್ತೀನಿ, ಇದು ಆರ್ಡಿನರಿ ಲಾದಲ್ಲಿ ಬಂಧಿತವಾಗಿರುವಂತಹ ಸಾಮಾನ್ಯ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಮಾತ್ರ ಇದು ಅನ್ವಯಿಸೋದು. ಇದು ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಅನ್ವಯಿಸೋದಿಲ್ಲ ಅನ್ನೋದು ಕೂಡ ತಿಳಿದಿರಬೇಕು. 22 ಕ್ಲಾಸ್ 2 ಇನ್ನೂ ಕೆಲವೊಂದು ವಿಚಾರಗಳನ್ನು ಒಳಗೊಂಡಿರೋದು ಕಂಡುಬರುತ್ತೆ. ಅಂದರೆ ಸಾಮಾನ್ಯ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂತಹ ವ್ಯಕ್ತಿ ಆಲ್ರೆಡಿ ನಾವು ಪ್ರೀವಿಯಸ್ ಈ ಸ್ಲೈಡಲ್ಲಿ ನೋಡಿದೆವು. 22 ಕ್ಲಾಸ್ 1ರಲ್ಲಿ ಬಂದಾಗ ಆತನಿಗೆ ಕಾರಣವನ್ನು ತಿಳಿಸಬೇಕು, ಆತನಿಗೆ ಲಾಯರ್ ನೇಮಕ ಮಾಡ್ಕೊಳ್ಳೋಕೆ ಅವನಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತ ಹೇಳಿದ್ದೇವೆ. ಅದರ ಜೊತೆಗೆ 22 ಕ್ಲಾಸ್ 2ದಲ್ಲಿ ಇನ್ನೂ ಕೆಲವೊಂದು ವಿಚಾರಗಳು ಅಡಕವಾಗಿರೋದು ಕಂಡುಬರುತ್ತೆ. ಬಂಧಿತ ವ್ಯಕ್ತಿಯನ್ನು ಬಂಧನದ ಸಮಯದಿಂದ 24 ಗಂಟೆಗಳ ಒಳಗಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ ಅಥವಾ ನ್ಯಾಯಾಲಯದ ಮುಂದೆ ಆತನನ್ನು ಹಾಜರುಪಡಿಸಲೇಬೇಕು. ಯಾವುದೇ ಕಾರಣಕ್ಕೂ ಇದರಲ್ಲಿ ವಿನಾಯಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಒಂದು ಗಮನಿಸಬೇಕಾದಂಥ ವಿಚಾರವೇನೆಂದರೆ ಪ್ರಯಾಣದ ಸಮಯವನ್ನು ಹೊರತುಪಡಿಸಿ ಅನ್ನುವಂಥ ವಿಚಾರ ಇಲ್ಲಿ ಅಡಕವಾಗಿರೋದು ಕಂಡುಬರುತ್ತೆ. ಅಂದರೆ ಸಮೀಪದಲ್ಲಿ ನ್ಯಾಯಾಲಯ ಇರಲಿಲ್ಲ ಅಥವಾ ಘಟ್ಟ ಪ್ರದೇಶ ಇತ್ತು, ನಮಗೆ ಜರ್ನಿ ಮಾಡಲಿಕ್ಕೆ ಜಾಸ್ತಿ ಸಮಯ ಬೇಕಾಗುತ್ತೆ, ಇಂತಹ ಕಾರಣಗಳಿದ್ದಾಗ ಪ್ರಯಾಣದ ಸಮಯವನ್ನು ಹೊರತುಪಡಿಸಿ 24 ಗಂಟೆಗಳ ಒಳಗೆ ಆತನನ್ನು ಸಮೀಪದ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲೇಬೇಕು. ನ್ಯಾಯಾಲಯ ಆತನ ಬಂಧನವನ್ನು ವಿಸ್ತರಿಸಿದ್ರೆ
ಅಂದರೆ ಆತನ ಬಂಧನವನ್ನು ಮುಂದುವರಿಸಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರೆ ಆತ ಬಂಧನದಲ್ಲಿ ಮುಂದುವರಿತಾನೆ, ಇಲ್ಲಾಂದರೆ ಆತನನ್ನು ನಾವು ಬಿಡುಗಡೆ ಮಾಡಲೇಬೇಕಾಗುತ್ತೆ ಅನ್ನುವಂಥ ವಿಚಾರ ಇಲ್ಲಿ ಸ್ಪಷ್ಟವಾಗಿ ತಿಳಿದಿರೋದು ಕಂಡುಬರುತ್ತೆ. ಅಂದರೆ 22 ಕ್ಲಾಸ್ 1 ಕ್ಲಾಸ್ 2 ಸಾಮಾನ್ಯ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ಕೆಲವೊಂದು ಸೌಲಭ್ಯ ಅವಕಾಶಗಳು ಕಲ್ಪಿಸಿಕೊಟ್ಟಿರೋದನ್ನು ನಾವು ಕಾಣ್ತೇವೆ. ಇದನ್ನೇ ನಾವು ಒಟ್ಟಾಗಿ ಆರ್ಟಿಕಲ್ 22ದಲ್ಲಿ ಬಂದಾಗ ಪಾರ್ಟ್ 1 ಅಂತ ಹೇಳೋದು. ಇನ್ 22 ಕ್ಲಾಸ್ 3 ಪ್ರಕಾರ 22 ಕ್ಲಾಸ್ 1 ಕ್ಲಾಸ್ 2ದಲ್ಲಿ ಏನು ಸೌಲಭ್ಯಗಳಿದ್ದಾವಲ್ವ, ಈ ಸೌಲಭ್ಯಗಳು ಅನ್ಯ ದೇಶದ ಶತ್ರುಗಳಿಗೆ ಅನ್ವಯಿಸೋದಿಲ್ಲ. ಅದರ ಜೊತೆಗೆ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೂ ಅನ್ವಯಿಸೋದಿಲ್ಲ ಅನ್ನುವಂಥ ವಿಚಾರ ಇದು ಸ್ಪಷ್ಟಪಡಿಸುತ್ತೆ. ಅಂದರೆ ನಾವೀಗ ನೆಕ್ಸ್ಟ್ ಡಿಸ್ಕಷನ್ ಮಾಡಬೇಕಾಗಿರೋದು ಆರ್ಟಿಕಲ್ 22ದಲ್ಲಿ ಬರುವಂಥ ಪಾರ್ಟ್ 2ದಲ್ಲಿರುವಂಥ ವಿಚಾರಗಳು ನಮಗೆ ಸ್ಪಷ್ಟವಾಗಬೇಕು. ಪಾರ್ಟ್ 2 ರಿಲೇಟೆಡ್ ಆಗಿರೋದು ಪ್ರಿವೆಂಟಿವ್ ಡಿಟೆನ್ಷನ್ ಕಾಯ್ದೆಗಳೇನಿದ್ದಾವಲ್ವ, ಆ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನೀಡುತ್ತೆ ನಮಗೆ. ಈ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಅಥವಾ ಮುನ್ನೆಚ್ಚರಿಕಾ ಬಂಧನ ಅಂದರೆ ಏನಂತ ನಮಗೆ ಅರ್ಥ ಆಗಬೇಕಾದ್ರೆ ಬೇಸಿಕ್ ಆಗಿ ಸೆರೆವಾಸಕ್ಕೆ ರಿಲೇಟೆಡ್ ಆಗಿ ಬೇಸಿಕ್ ಆಗಿ 2 ಕಾನ್ಸೆಪ್ಟ್ ಗೊತ್ತಿರಬೇಕು. ಒಂದು ಪ್ಯೂನಿಟಿವ್ ಡಿಟೆನ್ಷನ್ ಗೊತ್ತಿರಬೇಕು, ಇನ್ನೊಂದು ಪ್ರಿವೆಂಟಿವ್ ಡಿಟೆನ್ಷನ್ ಗೊತ್ತಿರಬೇಕು ನಿಮಗೆ. ಅಂದರೆ 2 ರೀತಿಯ ಸೆರೆವಾಸವನ್ನು ನಾವು ಜನರಲ್ ಆಗಿ ಗುರುತಿಸ್ಬೋದು. ಏನಿದು ಪ್ಯೂನಿಟಿವ್ ಮತ್ತು ಪ್ರಿವೆಂಟಿವ್ ಅಂತ ನೋಡ್ತಾ ಹೋದರೆ, ನ್ಯಾಯಾಲಯ ವಿಚಾರಣೆ ನಡೆಸಿ ಶಿಕ್ಷೆ ವಿಧಿಸಿದ ನಂತರ ಬಂಧಿಸ್ತಾರೆ, ಇದಕ್ಕೆ ಪ್ಯೂನಿಟಿವ್ ಡಿಟೆನ್ಷನ್ ನಾವು ಕಾಮನ್ ಆಗಿ ಎಲ್ಲ ಕಡೆಗೂ ನೋಡ್ತಾ ಇರ್ತೇವೆ ಇದನ್ನು. ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ನ್ಯಾಯಾಲಯ ವಿಚಾರಣೆ ನಡೆಸಿ ಶಿಕ್ಷೆಗೆ ಒಳಪಡಿಸೋದಕ್ಕಿಂತ ಪೂರ್ವದಲ್ಲೇ ಬಂಧಿಸೋದು, ಇದಕ್ಕೆ ಮುನ್ನೆಚ್ಚರಿಕಾ ಬಂಧನ ಅಂತ ಹೇಳೋದು. ಹೆಸರಲ್ಲೇ ಗೊತ್ತಾಗ್ತಾ ಇದೆ ಮುನ್ನೆಚ್ಚರಿಕಾ ಬಂಧನ. ಅದರ ಉದ್ದೇಶ ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ಎಸಗುವ ಅಪರಾಧವನ್ನು ತಡೆಗಟ್ಟುವ ಉದ್ದೇಶದಿಂದ ನಾವು ಮುನ್ನೆಚ್ಚರಿಕವಾಗಿಯೇ ವ್ಯಕ್ತಿಯನ್ನು ಬಂಧಿಸ್ಬೋದು. ಇದೊಂದು ಮುನ್ನೆಚ್ಚರಿಕಾ ಕ್ರಮ ಅಂತ ಕೂಡ ಹೇಳ್ಬೋದಾಗಿದೆ. ಇಂತಹ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಗಳಿಗೆ ರಿಲೇಟೆಡ್ ಆಗಿ ಆರ್ಟಿಕಲ್ 22ದಲ್ಲಿರುವಂತಹ ಪಾರ್ಟ್ 2ದಲ್ಲಿ ಬರುವಂಥ ವಿಚಾರಗಳೆಲ್ಲವೂ ಕೂಡ ಅವರಿಗೆ ಸಂಬಂಧಿಸಿದವನ್ನು ತಿಳಿದಿರಬೇಕು. ಓಕೆ, ಇದನ್ನು ನಾವು ಕ್ಲಾಸ್ ವೈಸ್ ನೋಡ್ತಾ ಹೋದರೆ 22 ಕ್ಲಾಸ್ 4ರ ಪ್ರಕಾರ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ 3 ತಿಂಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇಡೋ ಹಾಗಿಲ್ಲ ಅನ್ನುವಂಥ ವಿಚಾರ ಸ್ಪಷ್ಟಪಡಿಸುತ್ತೆ. ಆದರೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಆತನನ್ನು ಬಂಧನದಲ್ಲಿ ಇಡಲೇಬೇಕಾದ್ರೆ ಸಲಹಾ ಮಂಡಳಿ ಅದಕ್ಕೆ ರಿಲೇಟೆಡ್ ಆಗಿ ವರದಿ ಸಲ್ಲಿಸಿರಬೇಕು. ಅಂದರೆ ಸಲಹಾ ಮಂಡಳಿಯ ವರದಿಯನ್ನು ಆಧರಿಸಿ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಕಾಲ ಕೂಡ ನಾವು ಬಂಧನದಲ್ಲಿ ಇಡಬಹುದು. ಈ ಸಲಹಾ ಮಂಡಳಿ ಅಂದರೆ ಯಾರಿರ್ತಾರೆ ಇದರಲ್ಲಿ ಅಂತ ನೋಡ್ತಾ ಹೋದರೆ, ಹೈಕೋರ್ಟ್ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದವರು ಅಥವಾ ಸಲ್ಲಿಸ್ತಾ ಇರೋರು ಅಥವಾ ಹೈಕೋರ್ಟ್ ನ್ಯಾಯಾಧೀಶರಾಗಲು ಅಗತ್ಯ ಅರ್ಹತೆ ಹೊಂದಿರುವಂತಹ ವ್ಯಕ್ತಿಗಳು ಅವರನ್ನು ಒಳಗೊಂಡಿರುತ್ತೆ. ಈ ಸಲಹಾ ಮಂಡಳಿ ಆತನನ್ನು ಕೆಲವೊಂದು ಕಾರಣಕ್ಕಾಗಿ ಬಂಧನದಲ್ಲಿ ಇಡಲೇಬೇಕು ಅಂತ ಏನಾದರೂ ವರದಿ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂಥ ವ್ಯಕ್ತಿಯನ್ನು 3 ತಿಂಗಳಿಗಿಂತ ಹೆಚ್ಚು ಕಾಲ ಕೂಡ ಬಂಧನದಲ್ಲಿ ಇಡಬಹುದಾಗಿದೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕು, 44ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಈ 3 ತಿಂಗಳ ಕಾಲಾವಧಿ ಏನಿದೆ ಅಲ್ವಾ, ಇದನ್ನು 2 ತಿಂಗಳಿಗೆ ಇಳಿಕೆ ಮಾಡಲಾಗುತ್ತೆ. ಆದರೆ ಇದು ಇನ್ನೂ ವಾಸ್ತವದಲ್ಲಿ ಜಾರಿಗೆ ಬಂದಿಲ್ಲ ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. 22 ಕ್ಲಾಸ್ 5 ಪ್ರಕಾರ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಯಾವುದೇ ವ್ಯಕ್ತಿಯನ್ನು ಬಂಧಿಸಿದಾಗ ಆತನಿಗೆ ಯಾವ ಕಾರಣಕ್ಕಾಗಿ ಬಂಧಿಸಲಾಗಿದೆ ಅನ್ನೋದನ್ನು ಆತನಿಗೆ ತಿಳಿಸಬೇಕು ಅನ್ನುವಂಥ ವಿಚಾರ ಕೂಡ ಇದು ಸ್ಪಷ್ಟಪಡಿಸುತ್ತೆ. ಅದರ ಜೊತೆಗೆ ಆ ಆದೇಶದ ವಿರುದ್ಧ ಮನವಿ ಸಲ್ಲಿಸಲಿಕ್ಕೂ ಕೂಡ ಆ ವ್ಯಕ್ತಿಗೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋಂಥ ವಿಚಾರ ಕೂಡ ಇದು ಸ್ಪಷ್ಟಪಡಿಸುತ್ತೆ. ಒಂದು ರೀತಿ ಆತನಿಗೂ ಕೂಡ ಕೆಲವೊಂದು ಅವಕಾಶಗಳನ್ನು ಹಕ್ಕುಗಳನ್ನು ಕಲ್ಪಿಸಿ ಕೊಟ್ಟಿರೋದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಆದರೆ 22 ಕ್ಲಾಸ್ 6ರ ಪ್ರಕಾರ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಬಂಧಿತವಾಗಿರುವಂತಹ ವ್ಯಕ್ತಿಗೆ ಕಾರಣವನ್ನು ತಿಳಿಸುವುದರಿಂದ ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ ಬರುತ್ತೆ ಅಥವಾ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬರುವಂತಿದ್ರೆ ಅಂಥ ಸಂದರ್ಭದಲ್ಲಿ ಆತನ ಬಂಧನಕ್ಕೆ ಕಾರಣವನ್ನು ತಿಳಿಸುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಆತನಿಗೆ ಕಾರಣವನ್ನು ತಿಳಿಸುವುದರಿಂದ ರಾಷ್ಟ್ರೀಯ ಹಿತಾಸಕ್ತಿಗೆ ಸಾರ್ವಜನಿಕ ಹಿತಾಸಕ್ತಿಗೆ ಯಾವುದೇ ಧಕ್ಕೆ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಅವನಿಗೆ ಕಾರಣವನ್ನು ಕೂಡ ನಾವು ತಿಳಿಸ್ಬೋದಾಗಿದೆ. ಇನ್ 22 ಕ್ಲಾಸ್ 7ರ ಪ್ರಕಾರ ಸಂಸತ್ತು ಕಾನೂನಿನ ಮೂಲಕ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಯಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಬಹುದಾದಂತಹ ಗರಿಷ್ಠ ಕಾಲವನ್ನು ಕೂಡ ಅದು ನಿರ್ಧರಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರೋದನ್ನು ನಾವು ಕಾಣ್ತೇವೆ. ಈ ರೀತಿ ಆರ್ಟಿಕಲ್ 22ದಲ್ಲಿ ನಾವು ಕ್ಲಾಸ್ 1ರಿಂದ ಕ್ಲಾಸ್ 7ವರೆಗೂ ಸಾಕಷ್ಟು ವಿಚಾರಗಳು ಅಡಕವಾಗಿರೋದು ಕಂಡುಬರುತ್ತೆ. ಓಕೆ, ಇದಿಷ್ಟು ಆರ್ಟಿಕಲ್ 22ಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಡೌಟ್ ಇರುತ್ತೆ, ಈ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳನ್ನು ಯಾರು ರಚಿಸಬಹುದು ಅನ್ನುವಂಥ ಡೌಟ್ ನಿಮಗೆ ಬರ್ತಾ ಇರ್ಬೋದು.
ಅಂದರೆ ಸಂಸತ್ತು ರಚಿಸ್ಬೋದಾ ಅಥವಾ ರಾಜ್ಯ ಶಾಸಕಾಂಗಗಳು ಕೂಡ ರಚಿಸ್ಬೋದಾ ಅಂತ ನೋಡ್ತಾ ಹೋದರೆ ಎರಡಕ್ಕೂ ಅವಕಾಶ ಇರೋದು ಕಂಡುಬರುತ್ತೆ. ಸಂಸತ್ತು ಕೂಡ ರಚಿಸ್ಬೋದು, ರಾಜ್ಯ ಶಾಸಕಾಂಗಗಳು ಕೂಡ ಇಂಥ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳನ್ನು ರಚಿಸ್ಬೋದಾಗಿದೆ. ಸ್ಪೆಷಲಿ ವಿದೇಶಾಂಗ ವ್ಯವಹಾರ, ರಕ್ಷಣೆಗೆ ರಿಲೇಟೆಡ್, ದೇಶದ ಭದ್ರತೆಗೆ ರಿಲೇಟೆಡ್ ಆಗಿ ಬಂದಾಗ ಅಂತಹ ಕ್ಷೇತ್ರದಲ್ಲಿ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳು ಸಂಸತ್ನಿಂದ ರಚನೆ ಆಗಿರೋದು ಕಂಡುಬರುತ್ತೆ. ಇನ್ನು ರಾಜ್ಯ ಮಟ್ಟದಲ್ಲಿ ಬಂದಾಗ ರಾಜ್ಯ ಶಾಸಕಾಂಗದಿಂದಲೂ ಕೂಡ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳು ರಚನೆ ಆಗಿರೋದು ಕಂಡುಬರುತ್ತೆ. ಹಾಗಾದರೆ ನಮ್ಮ ದೇಶದಲ್ಲಿ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳು ಇದ್ದಾವ ಅಂತ ನೋಡ್ತಾ ಹೋದರೆ ಖಂಡಿತ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳಿರೋದು ಕಂಡುಬರುತ್ತೆ. ಇಲ್ಲಿ ನಿಮಗೆ ಪಟ್ಟಿ ಕಾಣಿಸ್ತಾ ಇದೆ ಕೆಲವೊಂದು ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳು. ಅದರಲ್ಲಿ ಕೆಲವೊಂದು ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳು ಜಾರಿಗೆ ಬಂದಿದ್ದು ಆಮೇಲೆ ರೀಪೀಲ್ ಕೂಡ ಮಾಡಲಾಗಿದೆ, ಕೆಲವೊಂದು ಇನ್ನೂ ಅಸ್ತಿತ್ವದಲ್ಲಿರೋದು ಸಹ ಕಂಡುಬರುತ್ತೆ. ಗ್ರೀನ್ ಕಲರಲ್ಲಿರುವಂತಹ ಕಾಯ್ದೆಗಳೇನಿದ್ದಾವಲ್ಲ ಅವೆಲ್ಲವೂ ಕೂಡ ಇವತ್ತಿಗೂ ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. ಇವೆಲ್ಲವನ್ನು ಕೂಡ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆಗಳಂತೆ ಗುರುತಿಸೋದು. ಬ್ಲ್ಯಾಕ್ ಕಲರಲ್ಲಿರುವಂಥ ಕಾಯ್ದೆಗಳು ಅಸ್ತಿತ್ವದಲ್ಲಿದ್ದು ಆದರೆ ಪ್ರೆಸೆಂಟ್ ಅಸ್ತಿತ್ವದಿಲ್ಲ, ರೀಪೀಲ್ ಆಗಿದ್ದಾವೆ ಅಥವಾ ಎಕ್ಸ್ಪೈರ್ಡ್ ಆಗಿದ್ದಾವೆ ಅಂತ ಕೂಡ ಅವನ್ನು ಗುರುತಿಸಲಾಗುತ್ತೆ. ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಸ್ಪೆಷಲಿ ಫಸ್ಟ್ ಒನ್ ನೋಡ್ತಾ ಹೋದರೆ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂತ 1950 ಜಾರಿಗೆ ಬರುತ್ತೆ, 69 ಇದು ಎಕ್ಸ್ಪೈರ್ಡ್ ಆಗಿರೋದು ಕಂಡುಬರುತ್ತೆ. 1971 ಮೀಸಾ ಅನ್ನುವಂತಹ ಕಾಯ್ದೆ ಜಾರಿಗೆ ತರಲಾಗಿರುತ್ತೆ, 78 ಇದು ರೀಪೀಲ್ ಮಾಡಲಾಗುತ್ತೆ. ಇನ್ನು ಕಾಫಿ ಫೋಸ ಹೆಚ್ಚು ಇಂಪಾರ್ಟೆಂಟ್ ಆಗಿರೋದು, ಸಾಕಷ್ಟು ಬಾರಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. 1974 ಜಾರಿಗೆ ಬಂದಿದೆ, ಅದು ಇವತ್ತಿಗೂ ಕೂಡ ಜಾರಿಯಲ್ಲಿರೋದು ನಾವು ಕಾಣ್ತೇವೆ. ಅದರ ಜೊತೆಗೆ 1980 ನಾಸಾ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ತರಲಾಗುತ್ತೆ, ಇವತ್ತಿಗೂ ಕೂಡ ಅದು ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. 1980 ಇನ್ನೊಂದು ಕಾಯ್ದೆ ಜಾರಿಗೆ ತರುತ್ತೆ, ಈ ಕಾಯ್ದೆ ಕೂಡ ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ಬೋದಾಗಿದೆ. ಅದರ ಜೊತೆಗೆ 1995 ಬಂದಾಗ ಒಂದು ಕಾಯ್ದೆ ರೀಪೀಲ್ ಮಾಡಲಾಗುತ್ತೆ, ಟಾಡಾ ಅನ್ನೋದು 1985 ಆ್ಯಕ್ಟ್ ಅಂತ ಕೂಡ ಗುರುತಿಸಲಾಗುತ್ತೆ. ಟಾಡಾ 1985 ಅಂತ 1995 ಇದನ್ನು ರೀಪೀಲ್ ಮಾಡಲಾಗುತ್ತೆ. ಅದರ ಜೊತೆಗೆ ಪೋಟಾ 2002 ಕಾಯ್ದೆ ಜಾರಿಗೆ ಬಂದಿರುತ್ತೆ, 2004 ಅದು ರೀಪೀಲ್ ಮಾಡಿರೋದು ಕಂಡುಬರುತ್ತೆ. ಇನ್ನು UAPA ಅನ್ನುವಂತಹ ಅಂದರೆ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ 1967 ಜಾರಿಗೆ ತರಲಾಗಿದೆ. ಇದನ್ನು 2004, 2008, 12, 19 ಇದನ್ನು ತಿದ್ದುಪಡಿ ಮಾಡಿರೋದು ಕಂಡುಬರುತ್ತೆ. ಇತ್ತೀಚೆಗೆ ಕೂಡ ಇದು ಸುದ್ದಿಯಲ್ಲಿತ್ತು, ಇತ್ತೀಚೆಗೆ ತಿದ್ದುಪಡಿಗೆ ಒಳಪಟ್ಟಿರೋದ್ರಿಂದ ಸುದ್ದಿಯಲ್ಲಿರೋದನ್ನು ಸಹ ನಾವು ಕಾಣ್ತೀವಿ. ಲಾಸ್ಟ್ ಇಯರ್ 2020-21 ಕೂಡ ಇದು ಹೆಚ್ಚು ಸುದ್ದಿಯಲ್ಲಿದ್ದಂಥ ಒಂದು ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಆಗಿತ್ತು. ಓಕೆ, ನೆಕ್ಸ್ಟ್ ಒಂದು ಕರ್ನಾಟಕದಲ್ಲಿ ಬಂದಾಗ ನಮ್ಮ ರಾಜ್ಯದಲ್ಲಿ ಏನಾದರೂ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಇದ್ದಾವ ಅಂತ ನೋಡ್ತಾ ಹೋದರೆ ಖಂಡಿತ ಒಂದು ಕಾಯ್ದೆ ನಾವು ಇಂಪಾರ್ಟೆಂಟ್ ಅಂತ ಗುರುತಿಸ್ತೇವೆ. ಸ್ಪೆಷಲಿ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಅಂತ. ಕರ್ನಾಟಕ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ 2000 ಅಂತ ಕರಿತೇವೆ. 2000 ಇಸ್ವಿಯಲ್ಲಿ ಮಸೂದೆ ಅಂಗೀಕಾರ ಆಗಿದ್ದು 2001 ರಾಷ್ಟ್ರಪತಿಗಳ ಸಹಿ ಮೂಲಕ ಇದು ಜಾರಿಗೆ ಬರುತ್ತೆ. ಕರ್ನಾಟಕದಲ್ಲಿ ಈ ಕಾಯ್ದೆಯಲ್ಲಿ ಅವಾಗವಾಗ ಕೆಲ ವ್ಯಕ್ತಿಗಳನ್ನು ಅಂದರೆ ನಾವು ಆಲ್ರೆಡಿ ಏನು ಚರ್ಚೆ ಮಾಡಿದೇವಲ್ವ ಮುನ್ನೆಚ್ಚರಿಕಾ ಬಂಧನ ಕಾಯ್ದೆ ಅಂತ, ಇದು ಮುನ್ನೆಚ್ಚರಿಕಾ ಬಂಧನ ಕಾಯ್ದೆನೇ ಆಗಿದೆ. ಈ ಕಾಯ್ದೆ ಅಡಿಯಲ್ಲಿ ವ್ಯಕ್ತಿಗಳನ್ನು ಬಂಧಿಸೋದನ್ನು ಸಹ ನಾವು ಕಾಣ್ತೀವಿ. ಪೇಪರಲ್ಲಿ ಅಲ್ಲಲ್ಲಿ ಸುದ್ದಿಯಲ್ಲಿ ಬರೋದು ಸಹ ನಾವು ಈ ಕಾಯ್ದೆಗೆ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ನೋಡ್ತಾ ಇರ್ತೇವೆ. ಓಕೆ, ಇದಿಷ್ಟು ರೈಟ್ ಟು ಫ್ರೀಡಮ್ಗೆ ರಿಲೇಟೆಡ್ ಆಗಿರುವಂತಹ ಮಾಹಿತಿ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.